ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇವತ್ತಿನ ಒಂದು ಗ್ರೂಪ್ ಸಿ ಎಕ್ಸಾಮಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇದು ಒಂದು ಪೇಪರ್ ಆಗಿರುತ್ತೆ ಸ್ನೇಹಿತರೆ. ಈ ಪೇಪರ್ ಆದ ಕಾರಣಕ್ಕಾಗಿ ನಿಮ್ಗೆ ಒಂದು ಉತ್ತಮವಾದ ಒಂದು ಕ್ಲಾಸ್ ಅಂತ ಹೇಳ್ಬೋದು. ನೀವು ಯಾವುದೇ ಒಂದು ಗ್ರೂಪ್ ಸಿ ಎಕ್ಸಾಮ್ ನೀವು ಓದುವಾಗ ಕನ್ನಡ, ಇಂಗ್ಲೀಷ್, ಕಂಪ್ಯೂಟ್ರು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಕನ್ನಡ 35 ಮಾರ್ಕ್ಸಿಂದಾಗಿದ್ದರೆ ಇಂಗ್ಲೀಷ್ ಸಹ 35 ಮಾರ್ಕ್ಸು, ಅದರ ಜೊತೆಗೆ ಕಂಪ್ಯೂಟರ್ ಸಹ 35 ಆಗಿರ್ತದೆ ಸ್ನೇಹಿತರೆ. ಕಂಪ್ಯೂಟರ್ 30 ಮಾರ್ಕ್ಸ್ ಆಗಿರ್ತದೆ. ಅದಕ್ಕಾಗಿ ನೀವೆಲ್ಲರೂ ಈ ಎರಡನೇ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕಾಗಿ ನಿಮ್ಮ ಒಂದು ಅಧ್ಯಯನ ನಿರಂತರವಾಗಿರಲಿ. ಇವತ್ತು ನಾನು ಕನ್ನಡ ವ್ಯಾಕರಣ ಮತ್ತು ಭಾಷಾಜ್ಞಾನದ ಬಗ್ಗೆ ಒಂದಿಷ್ಟು ಸ್ವಲ್ಪ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂದರೆ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ಅದಕ್ಕಾಗಿ ಇದು ನಾನು ದಿನನಿತ್ಯ ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಿ ಅದರ ಮೇಲೆ ನಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಮೊದಲನೇ ಕ್ವಶನ್ ಯಾವ ರೀತಿ ಇದೆ ಅಂದರೆ, ಪಟ ಎಂಬುದು ಈ ಕೆಳಗಿನ ಯಾವ ವ್ಯಾಕರಣ ರೂಪಕ್ಕೆ ಉದಾಹರಣೆಯಾಗಿದೆ? ಮಳೆ ಪಟಪಟ ಬಂತು, ಈ ಥರ ನಾವು ಅಂತೀವಿ. ಇಲ್ಲಿ ಜೋಡಿ ನುಡಿನ, ಅನುಕರಣ ವಾಚಕನ, ದಿರುಕ್ತಿನ, ಅವ್ಯಯನ. ಇಲ್ಲಿ ಸರಿಯಾದ ಆನ್ಸರ್ ಪ್ರೀತಿಯ ಸ್ನೇಹಿತರೆ ಅನುಕರಣ ವಾಚಕ. ಈ ಅನುಕರಣ ವಾಚಕ ಅಂದರೆ ರೂಢಿ ಮಾತುಗಳಲ್ಲಿ ವಿಶೇಷವಾಗಿ ಇಂತಹ ಅನುಕರಣಾತ್ಮಕ ದಿರುಕ್ತಿ ಶಬ್ದಗಳನ್ನು ಬಳಸುತ್ತೇವೆ. ಆದರೆ ಈ ನುಡಿಗಳು ಒಂದು ವಿಶಿಷ್ಟ ಸನ್ನಿವೇಶ ಕ್ರಿಯೆಗಳನ್ನು ಪ್ರತಿಕ್ರಿಯೆ ಮಾಡುವಾಗ ಸೂಚಿಸುವ ಈ ಪದಗಳನ್ನೇ ನಾವು ಅನುಕರಣಯ ಅಂತ ಕರಿತೀವಿ. ಕರಕರ, ಹಲ್ಲು ಯಾವ ಥರ ಕಡಿತಾನಪ್ಪ ಅಂದರೆ ಕರಕರ ಕಡಿದ ಅಂದರೆ ಒಬ್ಬ ಯಾರೋ ನಮಗೆ ಏನು ಹೇಳ್ತಾರೆ ಅಂದರೆ ಇವ ಯಾವ ರೀತಿ ಹಲ್ಲು ಕಡಿತಾನಪ್ಪ, ಕರಕರ. ಮಾತನಾಡುವಾಗ ಅಂದರೆ ಅಕ್ಕಪಕ್ಕದಲ್ಲಿ ಮಾತನಾಡುವಾಗ ಒಂದು ಗುಂಪಿರ್ತಾ, ಆ ಗುಂಪಿನಲ್ಲಿ ಯಾವ ರೀತಿ ಮಾತನಾಡ್ತಾರಪ್ಪ ಅಂದರೆ ಪಿಸಿ ಪಿಸಿ ಮಾತನಾಡು. ಏನು ಮಾಡೋದು? ಪಿಸಿ ಪಿಸಿ ಮಾತನಾಡ್ತಿದ್ದಾರೆ ಅಂತ ಹೇಳ್ತಾರೆ. ತಿನ್ನುವಾಗ ಅಂದರೆ ನಾವು ಯಾವ ರೀತಿ ತಿಂತೀವಿ ಅದರ ಬಗ್ಗೆ ಅನುಕರಣೆ ಮಾಡಿ ಹೇಳುವಾಗ ಗಪಗಪನ್ನೇ ತಿನ್ನುವಾಗ. ಅಂದರೆ ಇಲ್ಲಿ ನಾನು ನಿಮಗೆ ಉದಾಹರಣೆ ಕೊಡ್ತಿದ್ದೀನಿ ಸ್ನೇಹಿತರೆ. ಕುಡಿ ಅಂದರೆ ನೀರು ಕುಡಿಯುವಾಗ ಯಾವ ರೀತಿ ಕುಡ್ದ ಅಂತ ಹೇಳ್ತೀವಿ? ಘಟಘಟ ನೀರು ಕುಡಿದ, ಘಟಘಟನೇ ನೀರು ಕುಡ್ದ. ಪಟಪಟನೇ ಮಳೆ ಬಂತು, ಪಟಪಟನೇ ಹೋದ. ಈ ರೀತಿ ನೋಡಿ, ಒಂದು ನೀರು ಹರಿಯುವಾಗ ಅಂದರೆ ಈಗ ನೀರು ಹರಿತಾ ಇರ್ತಂತ ಒಂದು ಹಳ್ಳಿ, ಒಂದು ನದಿ ಇರ್ತದ, ಆ ನದಿ ಕೊಳದಲ್ಲಿ ಯಾವ ರೀತಿ ಹರಿತದಪ್ಪ ಅಂದರೆ ಜುಳು ಜುಳು ನೀರು ಹರಿಯಿತು ಅಂದರೆ ಜುಳು 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 ನೀರು ಹರಿಯಿತು. ನೀರು ಯಾವ ರೀತಿ? ಜುಳು ಜುಳು. ಈಗ ಒಬ್ಬ ಮನುಷ್ಯ ಮಳೆಯಿಂದ ಮನೆಗೆ ಬಂದಿರ್ತಾನೆ, ಮಳೆಯಲ್ಲಿ ನೆಂದು ಬಂದಿರ್ತಾನೆ. ಅವ ಹೆಂಗೆ ನಡುಗ್ತಾನಪ್ಪ? ಗದಗದನೇ ನಡುಗಿದ್ದ, ಗದಗದ ನಡುಗು. ಒಬ್ಬ ಮನುಷ್ಯ ಏನು ಮಾಡ್ತಾರಪ್ಪ ಅಂದ್ರೆ ಏನೋ ತಪ್ಪು ಮಾಡಿರ್ತಾನೆ, ಎಳಿತಾರೆ. ಯಾವ ಥರ? ಧರನೇ ಎಳೆದರು. ಈ ರೀತಿ ನಾವು ಅನುಕರಣೀಯವಾಗಿ ನಾವು ನೋಡ್ಬೋದು ಸ್ನೇಹಿತರೆ. ಇದೇ ರೀತಿ ಅಭ್ಯಾಸ ಮಾಡಬೇಕು. ದಗದಗನೇ ಉರಿ, ಲಕ್ಕಲಕ್ಕನೇ ಹೊಳಿ, ಮಿರಿ ಮಿರಿ ಮಿಂಚು. ಯಾವ ರೀತಿ ಮಿಂಚ್ತಾನಪ್ಪ ಅಂದ್ರೆ ಮಿರಿ ಮಿರಿ ಮಿಂಚ್ತಾನ ಅಂತ ಅರ್ಥ. ಹೊಳೆಯುವುದು ಯಾವ ರೀತಿ ಹೊಳಿತದ? ಜಗ ಜಗನೆ ಹೊಳೆಯುವುದು. ಯಾವ ರೀತಿ? ಜಗ ಜಗನೆ ಹೊಳೆಯುವುದು. ಹಿಗ್ಗೋದು, ಒಬ್ಬ ಮನುಷ್ಯ ಖುಷಿಯಾದಾಗ ಹೆಂಗ್ತಾನ? ಹಿರಿ ಹಿರಿ ಹಿಗ್ಗೋದು. ಈಗ ನಾವು ಒಂದು ಒಲೆ ಮೇಲೆ ಏನು ಮಾಡಿದ್ದೀವಿ? ರೈಸ್ ಇಟ್ಟಿದೆ ಅಂತ ತಿಳ್ಕೊರಿ. ಆ ರೈಸ್ ಯಾವ ರೀತಿ ಕುದಿಲತ್ತಂದ್ರೆ ಸಳಮಳನೇ ಕುದೀತಿದೆ ಅಂದರೆ ಸಳಮಳ ಅಂಬೋದು ಇಲ್ಲಿ ಅನುಕರಣೀಯ ವಾಚಕ. ರಪ ಪರಪರ, ಝರ ಝರ, ಪಡಪಡ, ತಪ ತಪ, ಪಿರಿ ಪಿರಿ, ಗಡಗಡ, ಗಳಗಳ, ಕಣ್ಣೀರಿಡುವುದು ಅಂದರೆ ಗಳಗಳನೇ ಕಣ್ಣೀರಿಡುವುದು. ಇಲ್ಲಿ ಗಳಗಳ ಎಂಬುದು ಅನುಕರಣೀಯ ವಾಚಕ ಅಂತ ಕರಿತೀವಿ ಸ್ನೇಹಿತರೆ. ಅದಕ್ಕಾಗಿ ನಾವು ಈ ರೀತಿಯೇ ಓದ್ತಾ ಇರಬೇಕು. ಇಲ್ಲಿ ನಾವು ಇನ್ನೊಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ದಿರುಕ್ತಿಗಳು. ಈ ದಿರುಕ್ತಿಗಳು ಯಾವ ರೀತಿ ಉಂಟಾಗ್ತವ ನೋಡಿ. ಇಲ್ಲಿ ದಿರುಕ್ತಿಗಳು ಯಾವ ರೀತಿಯಪ್ಪ ಅಂದರೆ ನಾನು ಈಗ ದಿರುಕ್ತಿ ಬಗ್ಗೆ ಚರ್ಚೆ ಮಾಡ್ತಿದ್ದೀನಿ. ದಿರುಕ್ತಿ ಅಂದರೆ ಏನಂದರೆ, ದಿರುಕ್ತಿ ಅಂದರೆ ಎರಡು ಅಂತ ಅರ್ಥ. ಉಕ್ತಿ ಅಂದರೆ ಮಾತು, ಶಬ್ದ ಎಂದರ್ಥ. ಹೀಗೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದೇ ದಿರುಕ್ತಿ ಎಂದು ಕರಿತೀವಿ. ಅಂದರೆ ವಿಶೇಷ ಒಂದು ಅರ್ಥವನ್ನು ವ್ಯಕ್ತಪಡಿಸುವಾಗ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಅವಕಾಶ ಅಥವಾ ಬಿಡುವಿಲ್ಲದೆ 2 ಸಲ ಪ್ರಯೋಗಿಸುವುದನ್ನು ನಾವು ಏನೆಂದು ಕರಿತೀವಪ್ಪ ಅಂದ್ರೆ ದಿರುಕ್ತಿ ಎಂದು ಕರಿತೀವಿ. ಇಲ್ಲಿ ನೋಡಿ, ಬೇಗ ಬೇಗ ಬಾ. ಇಲ್ಲಿ ನೋಡಿ, ಬೇಗ ಬೇಗ ಬಾ, ಓಡಿ ಓಡಿ ಹೋಗು, ದೊಡ್ಡ ದೊಡ್ಡ ಹುಡುಗರು. ಈ ರೀತಿ ನಾವು ಹೌದು ಹೌದು, ಯಾವುದೋ ಒಂದು ಉತ್ಸವ ಇದ್ದಾಗ ನಾವು ಹೌದು ಹೌದು ನಾನೇ ಗೆದ್ದೆ,
ಯಾವುದೋ ಮನುಷ್ಯ ಹೋಗ್ತಾ ಇರ್ತಾನೆ, ನಿಲ್ಲು ನಿಲ್ಲು ಅಂತ ಅಂತೀವಿ. ಅಂದರೆ ದೊಡ್ಡ ದೊಡ್ಡ ಹಣ್ಣುಗಳು, ಹೆಚ್ಚು ಹೆಚ್ಚು ಜನಗಳು, ಈ ರೀತಿ ಬಂದಾಗ ನಾವು ಏನೆಂದು ಕರಿತೀವಿ? ಅವುಗಳನ್ನು ದ್ವಿರುಕ್ತಿ ಎಂದು ಕರೆಯುತ್ತೀವಿ ಸ್ನೇಹಿತರೆ. ಈ ರೀತಿಯಾಗಿ ನೀವು ನೋಡ್ತಾ ಹೋಗಬೇಕು. ದ್ವಿರುಕ್ತಿ ಅಂದರೆ ನೋಡಿ, ಕೋಪ ಎಲೆ ಎಲೆ ಹೋಗಬೇಡ, ಎಲೆ ಎಲೆ ಎಂಬುದೇ ದ್ವಿರುಕ್ತಿಯಾಗಿರುತ್ತದ. ಅಬ್ಬಬ್ಬಾ ಎಂಬುದು ದ್ವಿರುಕ್ತಿಯಾಗಿರುತ್ತದ. ಈ ರೀತಿ ಅಪ್ಪ ಅಪ್ಪ ಅಂತ ಈ ರೀತಿಯಾಗಿರುತ್ತದ. ಬೇಗ ಬೇಗ, ಓಡು ಓಡು, ಇವೆಲ್ಲ ಏನಪ್ಪ ಅಂದರೆ ದ್ವಿರುಕ್ತಿಗಳಾಗಿರುತ್ತವೆ ಸ್ನೇಹಿತರೆ. ಅದಕ್ಕಾಗಿ ಇದೇ ರೀತಿ ನೀವು ಅಭ್ಯಾಸ ಮಾಡ್ತಾ ಹೋಗಬೇಕು. ಇದೇ ರೀತಿ ಅಭ್ಯಾಸ ಮಾಡ್ತಾ ಹೋದರೆ ನಿಮಗೆ ಯಾವುದು ಕಷ್ಟವಾಗುವುದಿಲ್ಲ. ಈಗ ನೆಕ್ಸ್ಟ್ ಕ್ವಶನ್ನು, ಷಣ್ಮುಖ ಪದವನ್ನು ಬಿಡಿಸಿ ಬರೆದಾಗ ಸಿಗುವ ಸರಿಯಾದ ರೂಪ ಯಾವುದು? ಈ ರೀತಿ ನಿಮ್ಮ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಷಣ್ಮುಖವನ್ನು ಬಿಡಿಸಿ ಬರೆದಾಗ ಇಲ್ಲಿ ನೀವು ಯಾವ ರೀತಿ ಬಿಡಿಸ್ತೀರಪ್ಪ ಅಂದ್ರೆ ಷಟ್ಟ, ಷಡ, ಷಣ, ಷಟ್ಟ, ಷ ಅಂದರೆ ಷಟ್ ಪ್ಲಸ್ ಮುಖ, ಷಣ್ಮುಖ. ಇದು ಸರಿಯಾದ ಒಂದು ಬಿಡಿಸಿದ ರೂಪವಾಗಿರುತ್ತೆ. ಅದಕ್ಕಾಗಿ ಷಟ್ ಪ್ಲಸ್ ಮುಖ ಇದು ಸರಿಯಾಗಿರ್ತದೆ ಸ್ನೇಹಿತರೆ. ಈಗ ಕಣ್ಸನ್ನೆ ಎಂಬುದು ಯಾವ ಸಮಾಸಕ್ಕೆ ಸೂಕ್ತವಾದ ಉದಾಹರಣೆ ಆಗಿದೆ? ಇಲ್ಲಿ ಕಣ್ಸನ್ನೆ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ? ಇಲ್ಲಿ ನಿಮ್ಗೆ ನೇರವಾಗಿ ಸಮಾಸದ ಬಗ್ಗೆ ಹಲವಾರು ರೀತಿಯ ಒಂದು ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಅದಕ್ಕಾಗಿ ನಿಮಗೆ ಸಮಾಸದ ಬಗ್ಗೆ ಗೊತ್ತಿರಬೇಕು. ಈ ಸಮಾಸಗಳ ಬಗ್ಗೆ ನಿಮಗೆ ಬಿಡುವಿಲ್ಲದ ಕ್ವಶನ್ಗಳು ಬರ್ತಾವ. ಇಲ್ಲಿ ಕಣ್ಸನ್ನೆ ಎಂಬುದು ಯಾವ ಸಮಾಸಕ್ಕೆ ಅಂದರೆ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಇಲ್ಲಿ ನೋಡಿ, ತತ್ಪುರುಷ ಸಮಾಸ ಯಾವ ರೀತಿ ಇರುತ್ತಪ್ಪ ಅಂದರೆ ಪೂರ್ವ ಪದವು ಏನಪ್ಪ ಅಂದರೂ ತೃತೀಯದಿಂದ ಸಪ್ತಮಿ ವಿಭಕ್ತಿಯತ್ತ ಪದಗಳನ್ನು ಹೊಂದಿದ್ದ ಉತ್ತರ ಪದವನ್ನು ಕೂಡಿ ಆಗುವ ಸಮಾಸವೇ ತತ್ಪುರುಷ ಸಮಾಸ ಎಂದು ಕರಿತೀವಿ. ಈ ಸಮಾಸದಲ್ಲಿ ಉತ್ತರ ಪದ ಅರ್ಥವು ಪ್ರಧಾನವಾಗಿರುತ್ತದೆ. ಅಂದರೆ ಈಗ ಕಣ್ಣೆಂಬುದು ಪ್ರಧಾನವಾಗಿರುತ್ತೆ ಸ್ನೇಹಿತರೆ. ಸನ್ನೆ ಎಂಬುದು ಇದು ಉತ್ತರ ಪದವಾಗಿರುತ್ತದೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಕಣ್ಣು ಎಂಬುದು ಇಲ್ಲಿ ಪ್ರಧಾನವಾದ ವಸ್ತಾಗಿದ್ದರಿಂದ ಅದಕ್ಕಾಗಿ ನಾವು ಏನಪ್ಪ ಅಂದ್ರೆ ತೃತೀಯದಿಂದ ಕಣ್ಣಿನಿಂದ ಸನ್ನೆ ಅಂದರೆ ಇಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಹೊಂದಿದ್ದರಿಂದ ಅದಕ್ಕಾಗಿ ಇದು ತತ್ಪುರುಷ ಸಮಾಸವಾಗಿರುತ್ತದೆ. ಇಲ್ಲಿ ಇನ್ನೊಂದು ಉದಾಹರಣೆ ನೋಡೋಣ. ಬಾಯಿ ಜಗಳ, ಇದನ್ನು ನೀವು ಬಿಡಿಸಿ ಬರೆದಾಗ ಇದು ಬಾಯಿ ಜಗಳ ಯಾವ ರೀತಿ ಬಿಡಿಸಿ ಬರ್ತೀರಿ? ಬಾಯಿಯಿಂದ, ಎದರಿಂದ? ಬಾಯಿಯಿಂದ ಬರೆಯೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಒಂದು ಡಿಜಿಟಲ್ ಇಲ್ಲ, ಇನ್ನಾದರೂ ಡಿಜಿಟಲ್ ನಾವು ಇಲ್ಲ. ಬಾಯಿಯಿಂದ ಜಗಳ, ಅದಕ್ಕೆ ನಾವು ಜಗಳ ಅಂತೀವಿ. ಬಾಯಿಯಿಂದ ಜಗಳ ಇದು ತೃತೀಯ ತತ್ಪುರುಷ ಸಮಾಸ ಆಗಿರ್ತದ. ಭೂತಗಳಿಗೆ ಬಲಿ ಅಂದರೆ ಭೂತ ಬಲಿ. ಈ ಭೂತ ಬಲಿ ಎಂಬುದು ಯಾವ ರೀತಿ ಬಿಡಿಸ್ತೀರಪ್ಪ ಅಂದ್ರೆ ಭೂತಗಳಿಗೆ ಅಧಿಕ ಬಲಿ, ಭೂತ ಬಲಿ ಇದು ಚತುರ್ಥಿ ತತ್ಪುರುಷ ಸಮಾಸ. ಸತಿ ವಿಯೋಗ ಅಂದರೆ ಸತಿಯಿಂದ ಅಧಿಕ ವಿಯೋಗ, ವಿಯೋಗ ಅಂದರೆ ಸತಿ ವಿಯೋಗ ಅಂದರೆ ಪಂಚಮಿಯ ತತ್ಪುರುಷ ಸಮಾಸ. ಈಗ ರಣಸೂರ ಅಂತ ಕರಿತೀವಿ. ಈ ರಣಸೂರ ಎಂಬುದು ಯಾವ ರೀತಿ ಬಿಡಿಸ್ತೀರಪ್ಪ ಅಂದರೆ ರಣದಲ್ಲಿ ಅಧಿಕ ಸೂರ, ರಣಸೂರ ಇದು ಸಪ್ತಮಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದೆ. ಇದೇ ರೀತಿ ನೀವು ಬಿಡಿಸ್ತಾ ಹೋಗ್ತಾ ಇರಬೇಕು. ಅದೇ ರೀತಿ ಅಂಶ ಸಮಾಸ ನೋಡ್ಬೋದು, ಕ್ರಿಯಾ ಸಮಾಸ ನೋಡ್ಬೋದು, ಹಲವಾರು ಸಮಸ್ಯೆಗಳ ಒಂದು ಕರ್ಮಧಾರೆ ಸಮಾಸ ಆಗಿರ್ಬೋದು. ಇದೇ ರೀತಿ ಸಮಾಸಗಳು ಸಹ ನೀವು ಮುಂದಿನ ಎಕ್ಸಾಮಲ್ಲಿ ಒಂದೊಂದಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಬಿಡಿಸ್ತಾ ಹೋಗಬೇಕು. ಅವಾಗ ನಿಮಗೆ ಏನಾಗ್ತದ? ಇಲ್ಲಿ ನೋಡಿ, ಕ್ರಿಯಾ ಸಮಾಸ ಅಂತ ಕೇಳಿದರೆ ಮೈ ದಡವಿ ಅಂದರೆ ಮೈಯನ್ನು ಅಧಿಕ ದಡವಿ, ಮೈ ದಡವಿ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ. ಪೂರ್ವದಲ್ಲಿರುವ ನಾಮಪದವು ಉತ್ತರ ಪದದಲ್ಲಿ ಕ್ರಿಯಾ ಪದ ಇಲ್ಲವೇ ಕೃದಂತದೊಡನೆ ಕೂಡಿ ಆಗುವ ಸಮಾಸವೇ ಕ್ರಿಯಾ ಸಮಾಸ. ಕಣ್ಣನ್ನು ಮುಚ್ಚಿ, ಕಣ್ಣು ಮುಚ್ಚಲಿ ಕ್ರಿಯೆ ನಡೀತಾ ಸ್ನೇಹಿತರೆ. ಏನು ಮುಚ್ಚುತ್ತೀವಿ ನಾವು? ಕಣ್ಣನ್ನು ಮುಚ್ಚಿ. ತಲೆಯನ್ನು ತೂಗಿದಾನು, ತಲೆದೂಗಿ ನೋಡಿ, ತಲೆದೂಗಿದಾನು ಅನ್ನೋ ಆಡಭಾಷೆ ಏನು ತಲೆ ತೂಗ್ಲತ್ತ ನೋಡ್ತೀವಿ ನಾವಿಲ್ಲಿ. ಗ್ರಾಂಥಿಕ ರೂಪದಲ್ಲಿ ತಲೆದೂಗಿದನು ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳ್ತೀವಿ? ತಲೆಯನ್ನು ನೋಡಿ, ತಲೆಯನ್ನು ಅಧಿಕ ತೂಗಿದನು, ತಲೆದೂಗಿದನು ಎಂಬುದು ಕ್ರಿಯಾ ಸಮಾಸ. ಅಂದರೆ ಹಿಂಗೆ ತಲೆ ಅಲ್ಲಾಡಿಸೋದು, ಅದು ಯಾವ ಸಮಾಸಕ? ಕ್ರಿಯಾ ಸಮಾಸಕ ಉದಾಹರಣೆ. ಕೈ ಕೊಟ್ಟನು, ಈಗ ಕೈಯನ್ನು ಅದಕ್ಕೆ ಕೊಟ್ಟನು, ಕೈ ಕೊಟ್ಟನು ಇಲ್ಲೂ ಸಹ ಕ್ರಿಯೆ ನಡೀತಿರ್ತದ. ಅದಕ್ಕಾಗಿ ನಾವು ಕೈ ಕೊಟ್ಟನು, ಕೈಯನ್ನು ಕೊಟ್ಟನು, ಸುಖವನ್ನು ಪಡು, ಸುಖಬಡು, ಸುಖವನ್ನು ಪಟ್ಟನು, ಸುಖಬಟ್ಟನು ಈ ರೀತಿ ನಾವು ಬಿಡಿಸಿ ಬರೆದಾಗ ಸ್ನೇಹಿತರೆ
ಇವೆಲ್ಲ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗ್ತಾವ. ಅದಕ್ಕಾಗಿ ನಾವು ಈ ರೀತಿ ನೋಡ್ತಾ ಹೋಗಬೇಕು. ಇಲ್ಲಿ ನಿಮಗೂ ಅಂಶಿ ಸಮಾಸ ಒಂದು ಇಂಪಾರ್ಟೆಂಟ್ ಇರ್ತದೆ. ಈ ಅಂಶಿ ಸಮಾಸವನ್ನು ನೋಡಿ ಮುಂದಿನ ಕ್ವಶನ್ಗೆ ನಾವು ಹೋಗೋಣ. ಈ ಅಂಶಿ ಸಮಾಸದಲ್ಲಿ ಅಂಶ ಮತ್ತು ಅಂಶಿ ಭಾವ ಇರುತ್ತವೆ. ಅಂಶ ಅಂದರೆ ಭಾಗ, ಅಂಶಿ ಅಂದರೆ ಪೂರ್ಣ ವಸ್ತು. ಅಂದರೆ ಈಗ ನೀವು ಉದಾಹರಣೆ, ಈಗ ತಲೆಯ ಒಂದು ಭಾಗ ಆದಪ್ಪ, ಆ ತಲೆಯಲ್ಲಿ ಸ್ವಲ್ಪ ಭಾಗ ಏನಪ್ಪ ಅಂದರೆ ಅದಕ್ಕೇನು ಕರಿತೀವಿ ಅಂದರೆ ಅಂಶ ಅಂತ ಕರಿತೀವಿ. ಅಂಶಿ ಅಂದರೆ ಪೂರ್ಣ ವಸ್ತು, ಆ ವಸ್ತುವಿನ ಭಾಗಕ್ಕೆ ಅಂಶ ಅಂತ ಕರಿತೀವಿ. ಈ ನೋಡಿ ಮುಂದೆಲೆ ಅಂದರೆ ತಲೆಯ ಮುಂದೆ ಅಂತ ಅರ್ಥ. ತಲೆಯ ಅದಕ್ಕೆ ಮುಂದೆಲೆ. ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂದರೆ ಅಂಶಿ ಸಮಾಸಕ್ಕೆ ಉದಾಹರಣೆ. ಈಗ ಮುಂಗೈ ಕೈ ಅದಪ್ಪ, ಈ ಕೈ ಏನಂತೀವಿ ಮುಂದು ಅಂದ್ರೆ ಮುಂದೆ ಕೈ ಅಂತೀವಿ. ಮುಂಗೈ ಕೈಯ ಅಧಿಕ್ ಮುಂಗೈ ಅಂತ ನಾವು ಕರಿತೀವಿ. ಇದು ಯಾವ ಸಮಾಸ ಅಂದರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ನಡು ನೆತ್ತಿ ಫುಲ್ಲು ನೆತ್ತಿ ಅಂತ ತಿಳ್ಕೊರಿ, ಅಲ್ಲಿ ನಡುವು ಅಂತ ಹೇಳ್ತೀವಿ ನಾವು. ಅಲ್ಲಿ ನೆತ್ತಿಯ ನಡುವೆ, ಎದರ ನಡುವೆ? ತಲೆಯ ನಡುವೆ ಅಂತ ಹೇಳ್ತೀವಿ. ಅದಕ್ಕಾಗಿ ಇದು ಸಹ ಅಂಶ ಸಮಾಸಕ್ಕೆ ಉದಾಹರಣೆ. ನಟ್ಟಿರುಳು ಅಂದರೂ ಫುಲ್ಲು ರಾತ್ರಿ ಅಂತ ತಿಳ್ಕೊರಿ, ಅಲ್ಲಿ ನೋಡೋದ ನಡುವು ರಾತ್ರಿ ಅಂತ ಕರಿತೀವಿ ನಾವು. ಅದಕ್ಕಾಗಿ ನಟ್ಟಿರುಳು ಅಂದರೆ ಇರುಳಿನ ಅದಕ್ಕೆ ನಟ್ಟಿರುಳು. ಇದು ಸಹ ಅಂಶ ಸಮಾಸಕ್ಕೆ ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ. ಆಜ್ಞೆ ಪದದ ಸರಿಯಾದ ತದ್ಭವ ರೂಪ ಗುರುತಿಸಿ. ಆಜ್ಞೆ ಅಂದರೆ ಆಣೆ. ನೋಡಿ ತಸ್ಮಾತ್ ತದ್ಭವ ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತವ. ಇಲ್ಲಿ ಪ್ರತಿಯೊಂದು ಎಕ್ಸಾಮಲ್ಲಿ 1ರಿಂದ 2 ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಇಲ್ಲಿ ಆಜ್ಞೆ ಎಂಬ ಪದದ ತದ್ಭವ ರೂಪ ಆಣೆ ಮಾಡುವುದು ಅಥವಾ ಆಣೆ. ಈಗ ನೋಡಿ, ಪ್ರಯಾಣ ತದ್ಭವದ ರೂಪ ಪಯಾಣ, ಪ್ರಯಾಣದ ತದ್ಭವ ರೂಪ ಪಯಾಣ. ದೃಷ್ಟಿ ತದ್ಭವ ರೂಪ ದಿಟ್ಟಿ. ಈ ರೀತಿ ಮಾರ್ಜನ ಎಂಬ ತದ್ಭವ ರೂಪ ಮಜ್ಜನ. ಪರೀಕ್ಷಾ ತದ್ಭವ ರೂಪ ಪರೀಕ್ಷೆ. ಈ ರೀತಿ ನೀವು ನೋಡ್ತಾ ಇರಬೇಕು. ಸ್ವರ್ಗ ಸಗ್ಗ ತದ್ಭವ ರೂಪ ಆಗಿರುತ್ತಾ. ಸಂಜ್ಞ ಸನ್ನೆ. ಈ ರೀತಿ ತದ್ಭವಗಳ ರೂಪ ನೀವು ಸಹ ನೋಡ್ತಾ ಹೋಗಬೇಕು. ಈಗ ನೋಡಿ, ಕ್ಷಾರ ಖಾರ. ಚತುರ್ಥಿ ಚೌತಿ, ಇದು ಭಾಳ ಇಂಪಾರ್ಟೆಂಟು. ಚತುರ್ಥಿ ಎಂಬುದು ಚೌತಿ ಆಗಿರುತ್ತೆ ಸ್ನೇಹಿತರೆ. ನಿತ್ಯ ತದ್ಭವ ರೂಪ ಏನಾಗಿರ್ತದ? ನಿತ್ಯ ತದ್ಭವ ರೂಪ ಏನಾಗಿರ್ತದ? ನಿಚ್ಚ. ಏನಾಗಿರ್ತದೆ ಸ್ನೇಹಿತರೆ? ನಿಚ್ಚ ಆಗಿರ್ತದ. ಅದೇ ರೀತಿ ರತ್ನ ಪದದ ತದ್ಭವ ರೂಪ ರತ್ನ. ತದ್ಭವ ರೂಪ ರಥುನ ಅಥವಾ ರನ್ನ. ರಥುನ ಅಥವಾ ರನ್ನ. ಋಷಭ ತದ್ಭವ ರೂಪ ಋಷಭ ತದ್ಭವ ರೂಪ ಏನಪ್ಪ ಅಂದ್ರೆ ಋಷಭ ಬಸವ. ಅಂದರೆ ವಕ್ ಹೋಗಿ ಬ ಬರ್ತದ, ಅದಕ್ಕಾಗಿ ಬಸವ ಅಂತ ಕರಿತೀವಿ. ಗೊತ್ತೈತ್ರಿ ಸ್ನೇಹಿತರೆ. ವಿಜ್ಞಾನ ತದ್ಭವ ರೂಪ ವಿ ಹೋಗಿ ಬ ಬರ್ತದ, ಭಿನ್ನ ಆಗಿರ್ತದ. ಈಗ ವಸತಿ ಹೋಗಿ ಏನಾಗಿರ್ತದ? ಬಸದಿ ಆಗಿರ್ತದ. ವಕ ಬ ಬರ್ತದ, ಅದಕ್ಕಾಗಿ ನಾವು ವಸತಿ ಬಸದಿ. ವಿನಾಯಕ ವಕ್ ಹೋಗಿ ಬ ಬರ್ತದ, ಬ್ಯಾನಾಕ ಆಗಿರ್ತದ. ಸ್ಫಟಿಕ ಸ ಹೋಗಿ ಪ ಬರ್ತದ, ಪಳಕು ಆಗಿರ್ತದ. ಇದೇ ರೀತಿ ನೀವು ನೋಡ್ತಾ ಹೋಗ್ತಾ ಇರಬೇಕು. ಇಲ್ಲಿ ನೋಡಿ, ಕುಸ್ಮಾಂಡ, ಇದು ಎಕ್ಸಾಮ್ ಕೇಳಿದ ಸ್ನೇಹಿತರೆ. ಕುಸ್ಮಾಂಡ ಕುಂಬಾಳ. ಚತುರ್ಥಿ ಚವತಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಇದೇ ರೀತಿ ನೀವು ನೋಡ್ತಾ ಹೋಗಬೇಕು. ಕುಠಾರ ಕೊಡಲಿ. ಕುಠಾರ ಅಂದ್ರೆ ಕೊಡಲಿ, ಇದು ಭಾಳ ಇಂಪಾರ್ಟೆಂಟು. ಕುಠಾರ ಎಂಬುದು ಕೊಡಲಿ. ಮುಖ ಮೊಘ ಆಗಿರ್ತದೆ ಸ್ನೇಹಿತರೆ. ಇದು ಸಹ ಇಂಪಾರ್ಟೆಂಟ್ ಆಗಿದ್ದ ಒಂದು ಸಮನಾರ್ಥ. ಇದು ತದ್ಭವ ರೂಪ, ತಸ್ಮಾತ್ ತದ್ಭವ ರೂಪ ಅಂತ ಹೇಳ್ಬೋದು. ಚೀರ ಸಿರೆ. ಕುಕುಟ, ಇದ್ರೂ ಸಹ ಇಂಪಾರ್ಟೆಂಟು. ಕುಕುಟ ಎಂಬುದು ಕೋಳಿ ಎಂಬುದು ತದ್ಭವ ರೂಪವಾಗಿರ್ತದ. ಇದು ಸಹ ನೀವು ನೋಡ್ತಾ ಹೋಗಬೇಕು. ಕೈ ಕೊಡು ನುಡಿಗಟ್ಟಿನ ಅರ್ಥ, ನಿಖರವಾದ ಅರ್ಥವೇನು? ಸಹಾಯ ಮಾಡುವುದ, ಮೋಸ ಮಾಡುವುದ, ಹಸ್ತಲಾಘ ಮಾಡುವುದ, ಜಗಳ ಮಾಡುವುದ. ಇಲ್ಲಿ ಕೈ ಕೊಡು ಅಂದ್ರೆ ಯಾರೋ ಒಬ್ಬರು ನಿನಗೂ ದುಡ್ಡು ಕೊಡ್ತಿ ಅಂತ ಸರಿಯಾದ ಸಮಯಕ್ಕೆ ಹೇಳಿದಾನಂತ ತಿಳ್ಕೊರಿ. ಆ ಸಮಯಕ್ಕೆ ನಿಮಗೆ ಸರಿಯಾದ ಸಮಯಕ್ಕೆ ನಿಮಗೆ ದುಡ್ಡು ಸಿಕ್ಕಿಲ್ಲಪ್ಪ ಅಂದರೆ ಏನು ಮಾಡಿದಾನ ಅಂತಂದರೆ ಮೋಸ ಮಾಡು ಅಥವಾ ನಡು ನೀರಿನಲ್ಲಿ ಕೈ ಬಿಡು. ಅವ ಕೊಡ್ತೀನಿ ಅಂತೇಳಿ ಕೊಟ್ಟಿಲ್ಲ, ಅವಾಗ ಏನಾಯ್ತಪ್ಪ ಅಂದ್ರೆ ಅವ ನಿಮಗೂ ಕೈ ಕೊಟ್ಟ, ನಡು ನೀರಲ್ಲೇ ಕೈ ಬಿಟ್ಟ ಅಂತ ಅರ್ಥ. ಇದಕ್ಕಾಗಿ ಕೈ ಕೊಡು ಎಂಬುದು ನುಡಿಗಟ್ಟಿನ ಅರ್ಥ. ಮೋಸ ಮಾಡುವುದು, ನಡು ನೀರಿನಲ್ಲಿ ಕೈ ಬಿಡುವುದು. ಓಕೆನಾ ಸ್ನೇಹಿತರೆ?
ಒಮ್ಮೊಮ್ಮನೆ ಪದವು ಈ ಕೆಳಗಿನ ದ್ವಿರುಕ್ತಿ ಪದಕ್ಕೆ ಉದಾಹರಣೆಯಾಗಿದೆ. ಉಭಯರೂಢ ಪದವು ಯಾವ ಸಂಧಿಗೆ ಉದಾಹರಣೆ? ಉಭಯರೂಢ ಸುವರ್ಣ ದೀರ್ಘ ಸಂಧಿಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಾವ. ಅದಕ್ಕಾಗಿ ಈ ಕನ್ನಡ ಸಂಧಿಗಳಂತ ಬರ್ತಾವೆ ಸ್ನೇಹಿತರೆ. ಕನ್ನಡ ಸಂಧಿಯಲ್ಲಿ ಒಟ್ಟಾರೆಯಾಗಿ ನಾವು 3 ಸಂಧಿ ಕಾಣ್ತೀವಿ. ಒಂದು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲಿ ಕನ್ನಡ ಸಂಧಿಗಳು ಅಂತ ಬರ್ತಾವ. ಇಲ್ಲಿ ಸ್ವರಲೋಪ ಸಂಧಿ ಮತ್ತು ಆಗಮ ಸಂಧಿ ಕನ್ನಡ ಸಂಧಿ ಆದರೆ, ಇಲ್ಲಿ ಇನ್ನೊಂದು ಯಾವುದಪ್ಪ ಅಂದರೆ ಆದೇಶ ಸಂಧಿ ಅಂದರೆ ಇದು ಕನ್ನಡ ವ್ಯಂಜನ ಸಂಧಿ. ಯಾವುದಪ್ಪ ಅಂದರೆ ಕನ್ನಡದ ಏಕೈಕ ವ್ಯಂಜನ ಸಂಧಿ ಅಂದರೆ ಅದು ಆದೇಶ ಸಂಧಿ. ಭಾಳ ಇಂಪಾರ್ಟೆಂಟ್ ಆಗಿರ್ತಾ. ಸ್ವರ ಸಂಧಿಗಳು ಎರಡು ಸಂದ್ರೆ ಸ್ವರಲೋಪ ಸಂಧಿ ಮತ್ತು ಆಗಮ ಸಂಧಿ ಅಂತ. ಇವು ಸ್ವರಲೋಪ ಸಂಧಿಗಳಾದರೆ, ಇಲ್ಲಿ ಕನ್ನಡದ ವ್ಯಂಜನ ಸಂಧಿ ಒಂದೇ ಇರೋದು ಆದೇಶ ಸಂಧಿ ಅಂತ ಹೇಳ್ತೀವಿ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟು. ಉಭಯರೂಢ ಎಂಬುದು ಯಾವ ಸಂಧಿಗೆ ಉದಾಹರಣೆ ಅಂತ ಹೇಳಿದ್ದೀನಿ? ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದ್ದೀನಿ. ಅದಕ್ಕಾಗಿ ಉಭಯರೂಢ ಎಂಬುದು ಯಾವ ಅಂದರೆ ಸವರ್ಣ ದೀರ್ಘ ಸಂಧಿ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಳಗಳಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುವುದೇ ಸವರ್ಣ ಸಂಧಿ ಎಂದೆಂದು ಕರೆಯುತ್ತೇವೆ. ನೋಡೋಕೆ ಆನೆ ಬರಬೇಕು ಸ್ನೇಹಿತರೆ. ಈ ದೊಡ್ಡ ಈನೆ ಬರಬೇಕು, ಊ ದೊಡ್ಡ ಊನೆ ಬರಬೇಕು. ಅವು ಬಂದಾಗ ಮಾತ್ರ ಏನಪ್ಪ ಅಂದ್ರೆ ಇದು ಸವರ್ಣ ದೀರ್ಘ ಸಂಧಿ ಆಗ್ತದ. ಇದು ಸವರ್ಣ ದೀರ್ಘ ಸಂಧಿ. ಇಲ್ಲಿ ನೋಡಿ ಇನ್ನೊಂದು ಉದಾಹರಣೆ ನೋಡೋಣ. ಸೂರ ಅಧಿಕ್ ಸೂರ. ಇಲ್ಲಿ ನೋಡಿ ಸೂರ ಅಧಿಕ್ ಅಸೂರ. ಇಲ್ಲಿ ಏನಪ್ಪ ಅಂದ್ರೆ ಬಂತು, ಇಲ್ಲೇನು ಬಂತು ಅಹೋ ಪ್ಲಸ್ ಆಗಿ ಆ ಬಂತು. ಅದಕ್ಕಾಗಿ ಇದು ಏನಾಯ್ತಪ್ಪ ಅಂದ್ರೆ ಸೂರಾಸುರ. ಯಾವ ಸೂರ? ಸೂರಾಸುರ ಎಂಬುದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿರ್ತದ. ಅದೇ ರೀತಿ ವಿದ್ಯಾ ಅಧಿಕ್ ಆರ್ತಿ. ವಿದ್ಯಾರ್ಥಿ ನೋಡಿ, ವಿದ್ಯಾರ್ಥಿ ಸ್ನೇಹಿತರೆ. ಇದು ಬರೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮದು ಡಿಜಿಟಲ್ ಇಲ್ಲ. ಇಲ್ಲಿ ನೋಡಿ ವಿದ್ಯಾರ್ಥಿ ಏನಪ್ಪ ಅಂದ್ರೆ ಈ ರೀತಿ ನಾವು ಬರ್ತೀವಿ. ಇದು ಬಿಡಿಸಿ ಬರೆದಾಗ ಹೆಂಗಾಗ್ತದಪ್ಪ ಅಂದ್ರೆ ನೀವೇ ನೋಡ್ಬೋದು. ವಿದ್ಯಾ ಅಧಿಕ್ ಆರ್ತಿ. ಅರ್ಥಿ ಈ ರೀತಿ ಆದಾಗ ಅವಾಗ ಹೋಗಿ ಆ ಅಂದರೆ ಇಲ್ಲಿ ಆ ಇದೀಕ್ ಅ ಬಂತು = ಆ ಆಯಿತು. ಅದಕ್ಕಾಗಿ ವಿದ್ಯಾರ್ಥಿ ಎಂಬುದು ಸಹ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿರ್ತದ. ಮುನಿ ಅಧಿಕ್ ಪ್ಲಸ್ ಇಂದ್ರ ಮುನೀಂದ್ರ. ಇದು ಸಹ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಗುರು ಉಪದೇಶ. ಇದು ಸಹ ಬಿಡಿಸಿ ಬರೆಯಿರಿ. ಇದು ಮತ್ತು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದಾಗ ಸಹ ನೀವು ಗೊತ್ತಾಗಬೇಕು. ಇದು ಸಹ ಸವರ್ಣ ದೀರ್ಘ ಸಂಧಿಗೆ. ಗುರು ಅಧಿಕ್ ಉಪದೇಶ ಇದು ಸಹ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಬೆಟ್ಟದಾವರೆ. ಬೆಟ್ಟ ಅಧಿಕ್ ಬೆಟ್ಟದಾವರೆ. ಇದು ಯಾವ ರೀತಿ ಬಿಡಿಸ್ತೀರಪ್ಪ ಅಂದ್ರೆ ಬೆಟ್ಟದಾವರೆ. ಬೆಟ್ಟದ ಅಧಿಕ್ ಪ್ಲಸ್ ತಾವರೆ ಬೆಟ್ಟದಾವರೆ. ಇದು ಭಾಳ ಸಲ ಎಕ್ಸಾಮ್ ಕೇಳಿದಾನೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಯಿಂದ. ಅದಕ್ಕಾಗಿ ಇಂತಹ ಕ್ವಶನ್ಗಳು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ನೇರವಾಗಿ ರಾಮನು ಕಾಡಿಗೆ ಹೋದನು. ಯಾರು ಹೋದ್ರಿ ಕಾಡಿಗೆ? ರಾಮ ಹೋದನು. ಎಲ್ಲಿಗೆ ಹೋದ? ಕಾಡಿಗೆ ಹೋದ. ಯಾರನ್ನು ಹುಡುಕೋತ? ಸೀತೆಯನ್ನು ಹುಡುಕೋತ. ಯಾರನ್ನು ಹುಡುಕೋತ ಕಾಡಿಗೆ ಹೋದ ರಾಮ? ತನ್ನ ಹೆಂಡತಿಯಾದ ಸೀತೆಯನ್ನು ಹುಡುಕುತ್ತಾ ರಾಮ ಕಾಡಿಗೆ ಹೋದನು. ಇದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗಿರ್ತದ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ವಿಭಕ್ತಿ ಪ್ರತ್ಯಯ? ಇದು
ರಾಮನು ಕಾಡಿಗೆ ಹೋದನು, ತನ್ನ ಹೆಂಡತಿಯನ್ನು ಹುಡುಕುತ್ತಾ ಕಾಡಿಗೆ ಹೋದ ರಾಮ. ಇದು ಯಾವ ವಿಭಕ್ತಿ ಪ್ರತ್ಯಯಪ್ಪ ಅಂದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿರ್ತದೆ ನೋಡಿ ಸ್ನೇಹಿತರೆ. ಭಾಳ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ 1 ರಿಂದ 2 ಕ್ವೆಶನು ವಿಭಕ್ತಿ ಪ್ರತ್ಯಯಗಳ ಮೇಲೆ ಕೇಳುತ್ತಾನ. ಯಾವುದೇ ಎಕ್ಸಾಮಲ್ಲಿ ನೀವು ಕ್ವೆಶನ್ ಪೇಪರ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಎಷ್ಟು ವಿಭಕ್ತಿಗಳು ಕಂಡು ಬರ್ತವಪ್ಪ ಅಂದರೆ ವಿಭಕ್ತಿಗಳು ಒಟ್ಟಾರೆಯಾಗಿ 7 ವಿಭಕ್ತಿಗಳು ಕಂಡು ಬರ್ತಾವ. ಇದು ಸಹ ಎಕ್ಸಾಮಲ್ಲಿ ಕೇಳಿದ್ದಾನೆ. ಎಷ್ಟು ಕಂಡು ಬರ್ತಾವ? 7 ಕಂಡು ಬರ್ತಾವ. 7 ವಿಭಕ್ತಿ ಪ್ರತ್ಯಯಗಳು ಯಾವುವು? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಎಂಬ ವಿಭಕ್ತಿ ಪ್ರತ್ಯಯಗಳು ಕಂಡು ಬರ್ತಾವೆ. ಅದರ ಸಂಬೋಧನ ಸಹ ಇರ್ತದೆ ಸ್ನೇಹಿತರೆ. ಆದರೆ ಅದು ಕನ್ಸಿಡರ್ ಮಾಡಲ್ಲ ನಾವು, ಯಾಕಂದರೆ ದೇಶ ಇಂದ ಅಂತ ಹೇಳ್ತೀವಿ. ಅದಕ್ಕಾಗಿ ಅದು ಸಹ ನಾವು ಏನಂತೀವಿ, ತೃತೀಯ ವಿಭಕ್ತಿಯನ್ನೇ ಕಾರ್ಯವನ್ನು ಮಾಡುತ್ತದೆ. ಅದಕ್ಕಾಗಿ ನಾವು ಒಂದು ವಿಭಕ್ತಿಯನ್ನು ಬಿಟ್ಟಿರ್ತೀವಿ. ಅದಕ್ಕಾಗಿ ಒಟ್ಟಾರೆಯಾಗಿ ವಿಭಕ್ತಿ ಪ್ರತ್ಯಯಗಳ ಕಾರಣ SD FD ಕೇಳಿದ್ದಾನೆ ಆಲ್ರೆಡಿ. ವಿಭಕ್ತಿ ಪ್ರತ್ಯಯಗಳು 7 ಇದ್ದಾವೆ. ಇಲ್ಲಿ ಕಾರಕಗಳು ಸಹ ಇಂಪಾರ್ಟೆಂಟು. ಕಾರಕಗಳಂದರೆ ಕರ್ತೃ ಅಂದರೆ ಪ್ರಥಮ ವಿಭಕ್ತಿಯ ಕಾರಕ ಯಾವುದು ಅಂತ ಎಕ್ಸಾಮಲ್ಲಿ ಕೇಳುತ್ತಾನ. ಕರ್ತೃ ಅಂತ ಹೇಳ್ತೀವಿ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಾರಕ ಯಾವುದು? ಕರ್ಮ ಅಂತ ಹೇಳ್ತೀವಿ. ತೃತೀಯ ವಿಭಕ್ತಿ ಪ್ರತ್ಯಯ ಕಾರಕ ಯಾವುದು? ಕರ್ಣ ಅಥವಾ ಸಾಧನ. ಚತುರ್ಥಿ ವಿಭಕ್ತಿ ಪ್ರತ್ಯಯ ಕಾರಕ ಯಾವುದು? ಸಂಪ್ರದಾನ. ಪಂಚಮಿ ವಿಭಕ್ತಿ ಪ್ರತ್ಯಯ ಕಾರಕ ಯಾವುದು? ಅಪಧಾನ. ಅದೇ ರೀತಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಕಾರಕ ಸಂಬಂಧ. ಸಪ್ತಮಿ ಅಧಿಕರಣ, ಸಂಬೋಧನ, ಕರೆಯೋಣ್, ಅಭಿಮಾಕರಣ ಈ ರೀತಿ ನಾವು ಕರಿತೀವಿ. ಪ್ರಥಮ ವಿಭಕ್ತಿ ಪ್ರತ್ಯಯದ ಹೊಸಗನ್ನಡ ಪ್ರತ್ಯಯ ಯಾವುದಪ್ಪ ಅಂದರೆ ಉ ಅಂತ ಕರಿತೀವಿ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂದರೆ ಅ ಮತ್ತು ಅನ್ನು ಅಂತ ಕರಿತೀವಿ. ದ್ವಿತೀಯ ಅಂದರೆ ಚತುರ್ಥಿ ಗೆ ಅಂತ ನಾವು ಈ ರೀತಿ ಕರಿತೀವಿ ಸ್ನೇಹಿತರೆ. ಅದಕ್ಕಾಗಿ ನಾವು ವಿಭಕ್ತಿ ಪ್ರತ್ಯಯಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಾವ. ಇದು ಸಹ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟು. ತೃತೀಯ ಇಂದ, ಚತುರ್ಥಿ ಗೆ ಅಂತ ಕರಿತೀವಿ. ಪಂಚಮಿ ಅಪದಾನ ಇಂದ. ಷಷ್ಠಿ ಸಂಬಂಧ ಅ ಬಂದರೆ ಷಷ್ಠಿ ಅಂತ ಕರಿತೀವಿ ನೋಡಿ. ದ್ವಿತೀಯ ಮತ್ತು ಷಷ್ಠಿ ಒಂದೇ ನೋಡಿ. ಅಲ್ಲಿ ಅದ ಇಲ್ಲಿ ಅದ. ಅದಕ್ಕಾಗಿ ನಾವು ಅಲ್ಲಿ ವಾಕ್ಯದ ಮೇಲೆ ಡಿಪೆಂಡ್ ಆಗಿರ್ತದೆ. ಅಲ್ಲಿ ಕೊಟ್ಟಂಥ ಒಂದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೊಟ್ಟಿರ್ತಾರಲ್ಲ ಅಲ್ಲಿ ನಾವು ಡಿಪೆಂಡ್ ಆಗಿರ್ತದೆ ಸ್ನೇಹಿತರೆ. ಅದಕ್ಕಾಗಿ ಸಪ್ತಮಿ ಅಲ್ಲಿ. ಸಂಬೋಧನ ಆ ಎ ಇದು ಕರೆಯುವಾಗ ಬಳಸುವ ಈ ಕಡೆ ಬಾರೋ ಅಂತ ಕರಿತೀವಿ. ಆವಾಗ ಸಂಬೋಧನೆ ಮಾಡುವುದು ಸ್ನೇಹಿತರೆ. ಅದಕ್ಕಾಗಿ ಇದು ಏನಪ್ಪ ಅಂದ್ರೆ ಚತುರ್ಥಿ ವಿಭಕ್ತಿ. ರಾಮನು ಕಾಡಿಗೆ ಅಂದರೆ ಇಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿರ್ತದ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್ ಆದ ಒಂದು ವಿಭಕ್ತಿ ಪ್ರತ್ಯಯ ಅಂತ ಹೇಳಬಹುದು. ನೆಕ್ಸ್ಟ್ ನೋಡೋಣ, ಉದ್ಯೋಗ ಪದದ ತದ್ಭವರೂಪದ ಬಗ್ಗೆ 2 ಕ್ವೆಶನ್ ಕೇಳ್ತಾನ. ಯಾವುದಪ್ಪ ಉದ್ಯೋಗ ಅಂದರೆ ಉಜ್ಜುಗ, ಕಾರ್ಯ, ಕಜ್ಜ ಇವೆಲ್ಲ ಒಂದು ತದ್ಭವರೂಪಗಳು. ತದ್ಭವಗಳು ಬಹಳ ಇಂಪಾರ್ಟೆಂಟು ಆಗಿರ್ತವೆ ಸ್ನೇಹಿತರೆ. ಮರವನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ನೋಡಿ. ಮರವನ್ನು ಅನ್ನು ಅಂತ ಹೇಳಿನಿ, ದ್ವಿತೀಯ ಅಂತ ಹೇಳಿದೀನಿ. ಇಲ್ಲಿ ಮರವನ್ನು ವಿಭಕ್ತಿಯ ಪ್ರತ್ಯಯ ಯಾವುದು? ಅನ್ನು ಎಂಬುದು. ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಉ ಎಂಬುದು ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಇಂದ ಎಂಬುದು ಇಂದ ದೆಸೆಯಿಂದ ಯಾವುದ್ರಿ ಸ್ನೇಹಿತರೆ? ಇಂದ ಬಂದ. ಇದು ತೃತೀಯ ಅಥವಾ ಚತುರ್ಥಿಗೆ ಉದಾಹರಣೆ. ಪಂಚಮಿ ದೆಸೆಯಿಂದ. ಅಪಾದನ ಅಗಲುವಿಕೆ. ಈ ರೀತಿ ಬಂದಾಗ ನಾವು ನೋಡುವುದು ಯಾವುದಪ್ಪ ಅಂದ್ರೆ ತೃತೀಯ ತೃತೀಯ ಅಂತ ಹೇಳ್ತೀವಿ. ಇದೇ ರೀತಿ ನಾವು ಗೆ ಇದು ಯಾವುದಪ್ಪ ಅಂದ್ರೆ ಗೆ ಚತುರ್ಥಿ ವಿಭಕ್ತಿಗೆ ಉದಾಹರಣೆಯಾಗಿರ್ತದೆ. ಗೆ. ಹೊಸಗನ್ನಡ ಪದವನ್ನು ಯಾವ ಸಮಾಸಕ್ಕೆ ಉದಾಹರಣೆ? ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಹೊಸಗನ್ನಡ ಯಾವ ಗನ್ನಡ? ಹೊಸದಾದ ಪ್ಲಸ್ ಕನ್ನಡ. ಹೊಸಗನ್ನಡ ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಸ್ನೇಹಿತರೆ, ನೀವು ನೇರವಾಗಿ ಏನು ಅನುಸರಣೆ ಮಾಡಬೇಕಪ್ಪ ಅಂದರೂ ಕರ್ಮಧಾರೆಯ ಸಮಾಸಕ್ಕೆ ನೀವು ಅನುಸರಣೆ ಮಾಡಬೇಕು. ಯಾಕೆ ಮಾಡಬೇಕು? ನಿಮಗೆ ಅಂಕಗಳನ್ನು ಬರೋಕ್ಕೋಸ್ಕರ ನೀವೇನು ಮಾಡಬೇಕು?
ಕರ್ಮಧಾರೆ ಸಮಾಸ ಅಂತ ಮಾಡಬೇಕು. ಒಂದು ವೇಳೆ ನೀವು ಕರ್ಮಧಾರೆ ಮಾಡಲಿಲ್ಲ ಅಂದರೆ ನಿಮ್ಮ ಅಂಕ ಏನಾಗ್ತದೆ, ಕಳೆದು ಹೋಗ್ತದ. ಅದಕ್ಕಾಗಿ ಏನಪ್ಪ ಅಂದ್ರೆ ಕರ್ಮಧಾರೆ ಸಮಾಸದ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ. ಯಾವ ರೀತಿ ಕರ್ಮಧಾರೆ ನೋಡಿ, ಕರ್ಮಧಾರೆ ಸಮಾಸ ಏನಪ್ಪ ಅಂದರೆ ವಿಶೇಷ ಮತ್ತು ವಿಶೇಷಣಗಳನ್ನು ಉಪಮಾನ ಮತ್ತು ಉಪಮೇಯಗಳನ್ನು ಸೇರಿ ಆಗುವ ಸಮಾಸವೇ ಈ ಕರ್ಮಧಾರೆ ಸಮಾಸ. ಹಿರಿದಾದ ಜೇನು ಹೆಜ್ಜೇನು, ಹೆಜ್ಜೆನು ಹೆಂಗದಪ್ಪ ಅಂದ್ರೆ ಹಿರಿದಾದ ಅಧಿಕ ಜೇನು ಹೆಜ್ಜೇನು ಹಳೆಗನ್ನಡ. ಇಲ್ಲಿ ನೋಡಿ ಹಳೆಗನ್ನಡ, ಹಳೆಯದಾದ ಪ್ಲಸ್ ಕನ್ನಡ ಹಳೆಗನ್ನಡ. ನಿಮಗೇನು ಕೇಳಿದಲ್ಲಿ ಹೊಸಗನ್ನಡ ಕೇಳಿದಾನೆ, ಹೊಸದಾದ ಪ್ಲಸ್ ಕನ್ನಡ ಹೊಸಗನ್ನಡ, ಹೊಸದು ಆದ ಅಧಿಕ ಕನ್ನಡ ಹೊಸಗನ್ನಡ. ಈ ರೀತಿ ಕ್ವಶನ್ ಕೇಳುತ್ತಾನ. ಹೊಸಗನ್ನಡ ಯಾವುದಪ್ಪ ಅಂದ್ರೆ ಕರ್ಮಧಾರೆಯ ಸಮಾಸ. ಹೊಸಗನ್ನಡ ಮೆಲ್ಲು ನುಡಿ, ಮೆಲಿತು ಅದಕ್ಕೆ ನುಡಿ, ಮೆಲ್ ನುಡಿ ಎಂಬುದು ಸಹ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಇಂಚರ ಇನಿದು ಅಧಿಕ ಸರ ಇಂಚರ ಎಂಬುದು ಸಹ ಇದು ಸಹ ಉದಾಹರಣೆ. ಯಾವ ಸಮಾಸ? ಕರ್ಮಧಾರೆ ಸಮಾಸ. ವಿಶೇಷ ಮತ್ತು ವಿಶೇಷಣ ಕೂಡಿ, ವಿಶೇಷಣ ಮತ್ತು ವಿಶೇಷಗಳ ಕೂಡಿ ಸೇರುವ ಸಮಾಸವೇ ಕರ್ಮಧಾರೆ. ವಿಶೇಷಣ ಅಂದರೆ ಏನಪ್ಪ ಅಂದರೆ ಬಣ್ಣಿಸುವುದು, ವಿಶೇಷ ಅಂದರೆ ಬಣ್ಣಿಸಿಕೊಳ್ಳುವುದು. ಇದೇ ಇಲ್ಲಿ ಉಪಮಾನ ಒಂದು ಹೋಲಿಸುವುದು, ಉಪಮೇಯ ಅಂದರೆ ಹೋಲಿಸಿಕೊಳ್ಳುವುದು. ಇದೇ ರೀತಿಯಾಗಿ ನಾವು ಕರ್ಮಧಾರೆ ಸಮಾಸ ನೋಡ್ತೀವಿ ಸ್ನೇಹಿತರೆ. ಕರಿಗೊರಲು, ಕರಿದಾದ ಕೊರಲು. ಯಾವ ರೀತಿ ಕೊರಳದಪ್ಪ ಅಂದ್ರೆ ಕರಿದಾದ, ಯಾವ ರೀತಿ ಬೆಳೆದಾದ. ಈ ರೀತಿ ಏನು ಮಾಡ್ತದಪ್ಪ ಅಂದ್ರೆ ನಾವು ಏನು ಮಾಡ್ತಿದ್ವಿ, ಅದಕ್ಕೆ ಹೋಲಿಕೆ ಮಾಡ್ತಿದ್ದೀವಿ. ಈಗ ನೋಡಿ ಒಳಗನ್ನಡ ಅಂದರೆ ಒಳಿತು ಅದಕ್ಕೆ ಕನ್ನಡ, ಒಳಗನ್ನಡ ಒಳಗನ್ನಡ ಹಳೆಗನ್ನಡ. ಈ ರೀತಿ ಹಳಿದಾದ ಕನ್ನಡ ಹಳಿಗನ್ನಡ, ನಡುಗನ್ನಡ ನಡುವಾದ ಪ್ಲಸ್ ಕನ್ನಡ ನಡುಗನ್ನಡ. ಈ ರೀತಿ ನಾವು ಬಿಡಿಸಿ ಬರೆದಾಗ ಆಗುವ ಸಮಾಸವೇ ಕರ್ಮಧಾರೆ ಸಮಾಸ. ದ್ವಿಗು ಸಮಾಸ ಎಲ್ಲರಿಗೂ ಗೊತ್ತಿರ್ತದ. ದ್ವಿಗು ಸಮಾಸ ಏನು ನೀವು ನೋಡೋಣ ಸ್ನೇಹಿತರೆ. ಇಲ್ಲಿ ದ್ವಿಗು ಸಮಾಸ ಅಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿ ಉತ್ತರ ಪದವು ನಾಮಪದ ಇಲ್ಲವೇ ಸಂಖ್ಯಾವಾಚಕ ಪದಗಳನ್ನು ಕೂಡಿ ಆಗುವ ಸಮಾಸವೇ ದ್ವಿಗು ಸಮಾಸ. ಮೂವಟ್ಟೆಗಳು ಇದನ್ನು ಬಿಡಿಸಿ ಬರೆದರೆ ಏನಂತದ, ಮೂರು ಅಧಿಕ ಬಟ್ಟೆಗಳು ಮೂವಟ್ಟೆಗಳು ಅಂತ ಕರಿತೀವಿ. ಇಕ್ಕೆಲ್ಲ, ಇಕ್ಕೆಲ್ಲ ಅಂದ್ರೆ ಎರಡು ಅದಕ್ಕೆಲ್ಲ ಇಕ್ಕೆಲ್ಲ ಅಂತ ಕರಿತೀವಿ. ಇದು ಸಹ ದ್ವಿಗು ಸಮಾಸಕ್ಕೆ ಉದಾಹರಣೆ. ಒಂದು ಅಧಿಕಟ್ಟು, ಒಗ್ಗಟ್ಟು ಅಥವಾ ಒಕ್ಕೂಟ ಅಂತ ಕರಿತಾಗ ಏನಾಗ್ತಾ, ಇದು ಸಹ ದ್ವಿಗು ಸಮಾಸ. ಅಲ್ಲಿ ಏನಪ್ಪ ಅಂದ್ರೆ ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಇರಬೇಕು, ಉತ್ತರ ಪದ ನಾಮಪದ ಇರಬೇಕು, ಇಲ್ಲವೇ ಅಲ್ಲಿ ಸಹ ಸಂಖ್ಯಾವಾಚಕ. ಏನಾಗ್ತಪ್ಪ ಅಂದ್ರೆ ಅದೇ ದ್ವಿಗು ಸಮಾಸ ಅಂತ ಕರಿತೀವಿ. ಈಗ ನೋಡಿ ಮೂರು ಮಡಿ, ಮುಮ್ಮಡಿ ಕೃಷ್ಣದೇವರಾಯ ಒಡೆಯ ಅಂತ ಕರಿತೀವಿ. ಮೂರು ಮಡಿ, ಇಮ್ಮಡಿ ಪುಲಿಕೇಸಿ, ಇಮ್ಮಡಿದ ಎರಡನೇ ಪುಲಿಕೇಸಿ ಅಂತಾರದ ಸ್ನೇಹಿತರೆ. ಇಮ್ಮಡಿ ಮುಮ್ಮಡಿ ಈ ಥರ ಬಂದಾಗ ಯಾವ ಸಮಾಸಕ್ಕೆ ಉದಾಹರಣೆ ಅಂದರೆ ಅದೇ ದ್ವಿಗು ಸಮಾಸ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್ ಆಗಿರ್ತವ ಸಮಾಸದ ಬಗ್ಗೆ ಸ್ನೇಹಿತರೆ. ಅದಕ್ಕಾಗಿ ನೀವು ನೋಡ್ತಾ ಹೋಗಬೇಕು. ಏನನ್ನು ನೋಡ್ತಾ ಹೋಗಬೇಕು? ಸಮಾಸಗಳನ್ನು ನೀವು ನೋಡ್ತಾ ಹೋದಾಗ ನಿಮಗೇನಾಗ್ತದೆ, ನಿಮ್ಮ ಜೇಬಿಗೆ ಒಂದು ಮಾರ್ಕ್ಸ್ ಬರ್ತದೆ. ಈ ಮುಂದಿನ ದಿನಗಳಲ್ಲಿ SDA FDA ಕಾಲ್ಫಾರ್ಮ್ ಇದ್ದಾವೆ. SDAಯಲ್ಲಿ FDAಯಲ್ಲಿ 100 ಮಾರ್ಕ್ಸ್ ಕನ್ನಡ ಇರ್ತದೆ. ಅದಕ್ಕಾಗಿ ನೀವು ಕನ್ನಡ 90ರ ಮೇಲ್ಪಟ್ಟೆ ನೀವು ಮಾಡಿದಾಗ ನೀವು SDA ಮತ್ತು FDA ಆಗೋಕ್ಕೆ ಚಾನ್ಸ್ ಇರ್ತದೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? 49 ಅಕ್ಷರಗಳಿದ್ದಾವೆ ಸ್ನೇಹಿತರೆ. ಅಮ್ಮ ಪದವು ಯಾವ ನಾಮಪದಕ್ಕೆ ಸೇರಿದೆ? ಅಮ್ಮ ಎಂಬುದು ರೂಢನಾಮ ಸ್ನೇಹಿತರೆ. ರೂಢಿಯಿಂದ ಬಂದ ನಾಮಪದಗಳೇ ರೂಢನಾಮ. ಅನ್ವರ್ಥನಾಮ ಅಂದರೆ ಒಂದು ಹೆಸರಿನ ಬದಲಾಗಿ ಕರೆಯುವುದೇ ಅನ್ವರ್ಥನಾಮ. ಕುರುಡ, ಕುಂಟ, ಹೆಳವ, ಪೂಜಾರಿ ಈ ರೀತಿ ನಾವೆಲ್ಲ ಕರಿತೀವಲ್ಲ, ಏನಪ್ಪ ಅಂದ್ರೆ ಅನ್ವರ್ಥನಾಮ. ನಾಮದ ಬದಲಾಗಿ ಇನ್ನೊಂದು ಹೆಸರನ್ನು ಕರಿತೀವಿ. ಈಗ ನಿಮ್ಗೆ ಯಾರೋ ಒಂದು ಹೆಸರಿರ್ತದೆ, ಸಿದ್ದು ಅಂತ ಕರಿತೀವಿ. ಸಿದ್ದು ಅನ್ನೋ ಬೇರೆ ಕರೆದ್ರೆ ಅದಕ್ಕೆ ಏನು ಕರಿತೀಯಪ್ಪ ಅಂದ್ರೆ ಅನ್ವರ್ಥನಾಮವನ್ನು ಕರಿತೀವಿ. ರೂಢಿಯಿಂದ ಬಂದ ನಾಮವೇ ರೂಢನಾಮ. ಅಂಕಿತ ನಾಮ ಅಂದರೆ ಇಟ್ಟಂಥ ಹೆಸರುಗಳನ್ನೇ ನಾವು ಏನಂತ ಕರಿತೀವಿ? ಅಂಕಿತ ನಾಮಗಳನ್ನು ಕರಿತೀವಿ. ನಿಮ್ಮ ಹೆಸರು ನಿಮಗೆ ಏನು ಕರಿತೀವಪ್ಪ ಅಂದ್ರೆ ನಿಮಗೆ ತಂದೆ ತಾಯಿ ಅಥವಾ ಯಾರಾದರೂ ಇಟ್ಟಿದ್ದಾರೆ ಅದನ್ನು ಹೆಸರು ಏನಂತ ಕರಿತೀವಪ್ಪ ಅಂದ್ರೆ ಅಂಕಿತ ನಾಮ ಅಂತ ಕರಿತೀವಿ. ಈಗ ಸಿದ್ದು, ಬುದ್ಧ ಇವೆಲ್ಲ ಏನಪ್ಪ ಅಂದ್ರೆ ಅಂಕಿತ ನಾಮ. ಸಿದ್ಧಾರ್ಥ, ಅದೇ ರೀತಿ ರಾಮ, ಸೀತೆ, ಲಕ್ಷ್ಮಣ ಇವೆಲ್ಲ ಏನಪ್ಪ ಅಂದರೆ ಅಂಕಿತ ನಾಮ. ಮಾತನಾಡು ಇದು ಯಾವ ಕ್ರಿಯಾಪದಕ್ಕೆ ಉದಾಹರಣೆ? ಮಾತನಾಡು ಸಂಯುಕ್ತ ಕ್ರಿಯಾಪದಕ್ಕೆ ಉದಾಹರಣೆಯಾಗಿದೆ ಸ್ನೇಹಿತರೆ.
ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋದರೆ ಒಂದು ಕ್ವಶನ್ ಇವತ್ತು ರಾತ್ರಿ ಬೆಳಗನು ಸಹ ಆಗ್ಬೋದು. ಅದಕ್ಕಾಗಿ ನಾನು ಮೇಲ್ಮೇಲೇ ಚರ್ಚೆ ಮಾಡ್ತಾ ಹೋಗ್ತೀನಿ. ಕಲ್ಲು ಪದದ ಬಹುವಚನ ರೂಪಗಳು ಅಂದರೆ ಕಲ್ಲು ಎಂಬುದು ಏಕವಚನ ಆದರೆ ಬಹುವಚನ ಏನಪ್ಪ ಅಂದ್ರೆ ಗಳು ಹಚ್ಚಬೇಕು. ಕಲ್ಲುಗಳು ಏನಾಗ್ತದ, ಇದು ಬಹುವಚನ ಆಗ್ತದ. ಲಕ್ಷ್ಮಿ ಪದದ ತದ್ಭವ ನೋಡಿ, ಪ್ರತಿಯೊಬ್ಬರು ಇಷ್ಟಪಡುವ ಒಂದು ಪದನೇ ಲಕ್ಷ್ಮಿ ಅಂತ ಹೇಳ್ತೀವಿ. ಯಾರಿಗೂ ಧನ ಬೇಕು, ಸಂಪತ್ತು ಬೇಕು, ಯಾವ ಪದ ಬೇಕು ನಮಗೆ? ಲಕ್ಷ್ಮಿ ನಮಗೆ ಬರಬೇಕು. ಒಲಿಬೇಕಪ್ಪ ಅಂದರೆ ಏನು ನೀವು ಚೆನ್ನಾಗಿ ಓದಬೇಕು, ಹರಟೆ ಹೊಡೆದು ಬಿಡಬೇಕು. ಅದಕ್ಕೆ ಲಕ್ಷ್ಮಿ ಎಂಬುದು ಲಕ್ಷ್ಮಿ ಎಂಬ ಪದ ಆಗ್ತದೆ ಸ್ನೇಹಿತರೆ. ಅದಕ್ಕಾಗಿ ತದ್ಭವ ರೂಪ ಬರೀರಿ. ಲಕ್ಷ್ಮಿ ಪದ ತದ್ಭವ ರೂಪ ಲಕ್ಷ್ಮಿ ಆಗಿರ್ತದ. ನೆಕ್ಸ್ಟ್ ಕ್ವಶನ್ ಏನದಪ್ಪ ಅಂದರು, ಸ್ವಚ್ಛ ಪದದ ವಿರುದ್ಧ ರೂಪ ಸ್ವಚ್ಛ ಮಾಡುವುದು, ಮನೆಗಳನ್ನು ಹುಡುಗಿಸುವುದು. ಏನು ಮಾಡ್ತೀರ ಅವಾಗ? ಸ್ವಚ್ಛನೆ ಮನೆ ಏನದ ಸ್ವಚ್ಛದ, ಅದಕ್ಕೆ ಏನು ಮಾಡ್ತೀರಿ ನೀವು ಮತ್ತೆ ಕೆಡಿಸ್ತೀರಿ. ಏನಿತ್ತು? ಅಸ್ವಚ್ಛ ಆಗಿರ್ತದ, ಕೊಳಕಾಗಿರ್ತದೆ. ಕೊಳಕಲ್ಲ ಸ್ನೇಹಿತರೆ, ಇಲ್ಲಿ ನಾವು ನಿಯರೆಸ್ಟ್ ಸನಿಯಾದ ಪದವನ್ನೇ ನಾವು ನೋಡಬೇಕು. ಅದಕ್ಕೋಸ್ಕರ ಅಸ್ವಚ್ಛ ಎಂಬುದೇ ಇದಕ್ಕೆ ಸರಿಯಾದ ಆನ್ಸರು ಆಗಿರ್ತದ ಸ್ನೇಹಿತರೆ. ಓಕೆನಾ? ಬಿಳಿ ಕುದುರೆ ವೇಗವಾಗಿ ಓಡಿತು. ಈ ವಾಕ್ಯದಲ್ಲಿ ಬಿಳಿ ಎಂಬುದು ಏನು? ಗುಣವಾಚಕ, ಗುಣವನ್ನು ತೋರಿಸಿದ ಸ್ನೇಹಿತರೆ. ಕುದುರೆ ಯಾವ ರೀತಿಯಾದ? ಕರ್ರಗಾದ, ಬಿಳಿಯಾದ, ಕೆಂಪಗಾದ? ಇಲ್ಲಿ ಬಿಳಿ ತೋರಿಸಿನ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಬಿಳಿ ಕುದುರೆ ಅಂತ ಹೇಳ್ತೀವಿ. ಕರಿ ಅಂಗಿ ಯಾವ ರೂಪದಾಗ ಅಂತ ತಿಳಿಸ್ತದ. ಅಂಗಿ ನಿಮಗೆ ಯಾವ ರೂಪ ಆದ್ರಿ? ಕರ್ರಗಾದ, ಬಿಳುಪಾದ, ಏನು ಕಂದು ಬಣ್ಣ ಆದ, ಯಾವ ರೀತಿ ಅಂತ ತೋರಿಸಿಕೊಡುವುದ ಗುಣಗಳನ್ನು ಅದಕ್ಕೇನಂತ ಕರಿತೀವಿ? ಗುಣವಾಚಕ ಎಂದು ಕರಿತೀವಿ. ಅದೇ ರೀತಿ ನೋಡ್ಬೋದು, ಗುಣವನ್ನು ತೋರಿಸುವುದೇ ಗುಣವಾಚಕ. ಗಜಾನನ ಪದದ ಯಾವ ಸಮಾಸಕ್ಕೆ ಬಹುವ್ರೀಹಿ ಸಮಾಸ ಅಂತ ಕರಿತೀವಿ? ಕುದುರೆಗಳು ಅಂದರೆ ಗಜಾನನ ಅಂದರೆ ಆನೆಗಳನ್ನು ಉಳ್ಳುವನು ಯಾವನು? ಅವನೇ ಗಜಾನನ ಅಂತ ಕರಿತೀವಿ. ಅದಕ್ಕೋಸ್ಕರ ಇದು ಬಹುವ್ರೀಹಿ ಸಮಾಸ ಅಂತ ಕೊಡ್ತೀವಿ. ವಾಗ್ದೇವಿ ಪದವನ್ನು ಬಿಡಿಸಿ ಬರೆದಾಗ ಏನಾಗ್ತದೆ ಸ್ನೇಹಿತರೆ? ವಾಕ್ ಪ್ಲಸ್ ದೇವಿ. ವಾಗ್ದೇವಿ ಯಾವ ಸಂಧಿ ಉದಾಹರಣೆ? ಜಸ್ವ ಸಂಧಿಗೆ ಉದಾಹರಣೆ. ಇದು ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ನೀವು ಮುಂದಿನ SD ಆಗಿರ್ಬೋದು, FDA ಆಗಿರ್ಬೋದು ಮತ್ತು ಗ್ರೂಪ್ C ಹುದ್ದೆಗಳಾಗಿರ್ಬೋದು, ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತದ. ವಾಗ್ ಪ್ಲಸ್ ದೇವಿ, ವಾಗ್ದೇವಿ ಜಸ್ವ ಸಂಧಿಗೆ ಉದಾಹರಣೆ ಆಗಿರ್ತದ. ಅದಕ್ಕಾಗಿ ನೀವು ಚೆನ್ನಾಗಿ ಅರಳುಗುಪ್ಪಿಯಾಗಿರ್ಬೋದು, KM ಸುರೇಶ್ವರ ಕನ್ನಡ ಪುಸ್ತಕ ಆಗಿರ್ಬೋದು, ಎಲ್ಲವನ್ನು ಫಾಲೋ ಮಾಡಿ. ಚಿಕ್ಕವನು ಇದು ಯಾವ ನಾಮಪದಕ್ಕೆ? ತದಿತಾಂತ ನಾಮಕ್ಕೆ ಉದಾಹರಣೆಯಾಗಿರ್ತ. ಸೂರ್ಯ ಪದದ ಸಮಾನಾರ್ಥಕ ಪದವಲ್ಲದು ಯಾವುದು ಅಂದರೆ ಸೂರ್ಯನಿಗೆ ಸಂಬಂಧಪಡದ ಅರ್ಥ ಯಾವುದು? ಸಮಾನಾರ್ಥಕ ಪದವನ್ನು ಬಿಟ್ಟು ಅವನ ವಿರುದ್ಧ ಪದ ಯಾವುದಪ್ಪ ಅಂದರೆ ಚಂದ್ರ, ಭಾಸ್ಕರ, ದಿನಕರ, ರವಿ. ಇವೆಲ್ಲ ಯಾರ ಸಮಾನಾರ್ಥಕ ಪದಪ್ಪ ಅಂದರೆ ಇವು ಸೂರ್ಯನಿಗೆ ಸಂಬಂಧಪಟ್ಟ ಸಮಾನಾರ್ಥಕ ಪದಗಳಾಗಿರ್ತವೆ ಸ್ನೇಹಿತರೆ. ಇದು ಸಹ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಸ್ನೇಹಿತರೆ, ಚಂದಿರನ ಬಗ್ಗೆ ಸಮಾನಾರ್ಥಕ ಪದಗಳು ಯಾವ್ಯಾವು ಅಂತ ಹೇಳ್ತೀವಿ ನೋಡಿ. ಇಂದು, ರಾಜ, ಶಶಿ, ಇವು ಶಶಂಕ, ಪೆರೆ, ತಿಂಗಳ, ತಂಗದಿರ, ಉಡುರಾಜ್ಯ ಎಂಬ ಮುಂತಾದ ಪದಗಳನ್ನು ಚಂದಿರನಿಗೆ ಸಂಬಂಧಪಟ್ಟ ಸಮಾನಾರ್ಥಕ ಪದಗಳಾಗಿರ್ತವ. ಅದೇ ರೀತಿ ಸೂರ್ಯನಿಗೆ ಸಂಬಂಧಪಟ್ಟ ರವಿ, ಆದಿತ್ಯ, ಭಾನು, ಅರ್ಕ, ಇನ, ತರಣಿ, ದಿನಪ, ನೇಸರ, ಮಿತ್ರ, ಭಾಸ್ಕರ, ಪ್ರಭಾಕರ, ವನದಿ. ಈ ವನದಿ ಅಂದರೆ ಸಮುದ್ರ ಸ್ನೇಹಿತರೆ. ಇಲ್ಲಿ ನೋಡಿ ಭಾಸ್ಕರ, ಪ್ರಭಾಕರ, ಬೆಂಗದಿರ. ಈ ರೀತಿ ನಾವು ನೋಡ್ತಾ ಹೋಗಬೇಕು. ಅವಾಗ ನಿಮಗೇನಾಗ್ತದಪ್ಪ? ಪರ್ಫೆಕ್ಟ್ ಆಗಿರ್ತದೆ. ಇವು ಸೂರ್ಯನಿಗೆ ಸಂಬಂಧಪಟ್ಟದ ಒಂದು ಸಮಾನಾರ್ಥಕ ಪದ ಆಗಿತ್ತು. ಇಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟ ಚಂದಿರ. ಇದಕ್ಕಾಗಿ ಸರಿಯಾದ ಆನ್ಸರ್ ಚಂದಿರ ಆಗಿರ್ತದ. ಓಕೆನಾ? ಓಕೆ ಬಾಸ್. ನೆಕ್ಸ್ಟ್ ನೋಡೋಣ ಬನ್ನಿ. ಕಣ್ಣಿಡು ಈ ನುಡಿಗಟ್ಟಿನ ಅರ್ಥವೇನು ಅಂದರೆ ಕಣ್ಣಿಡು ಒಂದು ನಿಗೆ ಇಡು ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ. ನಿಗಾ ವಹಿಸು ಅಂದರೆ ಯಾರೋ ಮೇಲೆ ಕಣ್ಣಿಡುವುದು, ಅವ್ರ ಮೇಲೆ ಏನೋ ತಪ್ಪು ಮಾಡ್ತಿದ್ದಾನೆ, ಅವನಿಗೆ ಮತ್ತೊಂದು ತಪ್ಪು ಮಾಡೋದ, ಕಣ್ಣಿಡು ಸ್ವಲ್ಪ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತು? ನಿಗೆ ಇಡುವುದು, ಜಾಗರೂಕತೆಯಿಂದಿರುವುದು.
ಇದು ಕಣ್ಣಿಡುವುದಪ್ಪ ಅಂತ ಅಂತೀವಿ. ಕನ್ನಡದ ಏಕೈಕ ಯೋನಿ ಲಿಂಗ ರೂಪ ಯಾವುದು? ಸ್ತ್ರೀಲಿಂಗ ರೂಪ ಇದು ಆಗಿರ್ತದೆ ಸ್ನೇಹಿತರೆ. ನಗುತ್ತ ಎಂಬುದು ಯಾವ ಕೃದಂತ ರೂಪ ಅಂದರೆ ಕೃದಂತ ಅವ್ಯಯಕ್ಕೆ ಸಮನಾಗಿರ್ತದ. ಅವನು ಊರಿಗೆ ಹೋದನು ವಾಕ್ಯದಲ್ಲಿ ಅವನು ಎಂಬುದು ಪ್ರಥಮ ಪುರುಷ ಸರ್ವನಾಮ. ಅವನು, ಅವರು, ಅವಳು ಎಂಬುದು ಯಾವುದಕ್ಕೆ ಉದಾಹರಣೆಯಾಗಿರ್ತಾವ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಭಾಳ ಇಂಪಾರ್ಟೆಂಟು. ಅವನು, ಅವರು ಸರ್ವನಾಮಗಳು ನೋಡ್ರಿ. ಇಲ್ಲಿ ಅವನು, ಅವಳು, ಅವರು, ಅದು, ಅವು ಎಲ್ಲ ಪ್ರಥಮ ಪುರುಷ ವಾಚಕ ಸರ್ವನಾಮಗಳು. ಉತ್ತಮ ಪುರುಷಕ್ಕೆ ನಾನು, ನಾವು ಇವು ಯಾವುದಪ್ಪ ಅಂದ್ರೆ ಉತ್ತಮ ಪುರುಷ ಸರ್ವನಾಮಗಳಾಗಿರ್ತವ. ಮಧ್ಯಮ ಪುರುಷ ಅಂದರೆ ನೀನು, ನೀವು, ನೀನು, ನೀವು ಎಂಬುದು ಮಧ್ಯಮ. ನಾನು, ನಾವು ಎಂಬುದು ಉತ್ತಮ. ಅವನು, ಅವರು, ಅವಳು, ಅದು, ಅವು ಎಂಬುದು ಪ್ರಥಮ ಪುರುಷ ಅಂತ ಹೇಳ್ತೀವಿ. ಆತ್ಮಾರ್ಥಕ ಇದು ಸಹ ಇಂಪಾರ್ಟೆಂಟು. ತಾನು, ತಾವು ಎಂಬುದು ಆತ್ಮಾರ್ಥಕ ಇರ್ತದೆ ಸ್ನೇಹಿತರೆ. ಯಾವನೋ, ಯಾವಳೋ, ಯಾರೋ, ಯಾವುದೋ, ಏನೋ ಎಂಬುದು ಪ್ರಶ್ನೆ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ಪ್ರಶ್ನಾರ್ಥಕ ಸರ್ವನಾಮಗಳೆಂದೇ ಕರೀತೀವಿ. ಏನ್ರಿ ಸ್ನೇಹಿತರೆ? ಪ್ರಶ್ನಾರ್ಥಕ ಸರ್ವನಾಮಗಳೆಂದು ಕರೀತೀವಿ ನೋಡಿ. ಓಕೆನಾ? ಓಕೆ. ಇಲ್ಲಿ ಏನು ಕೇಳ್ಯಾರಪ್ಪ ಅಂದರು ನೋಡೋಣ ಬನ್ನಿ. ಕೂಲಿ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಇದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಹಿಂದೂಸ್ತಾನಿನ, ಪೋರ್ಚುಗಲ್ಲ, ಪರ್ಸಿಯನ್ನ. ಇಲ್ಲಿ ಸರಿಯಾದ ಆನ್ಸರು ಯಾವುದಪ್ಪ ಅಂದರು ಹಿಂದೂಸ್ತಾನಿ ಅಥವಾ ಟರ್ಕಿ ಭಾಷೆಯಿಂದ ಕನ್ನಡಕ್ಕೆ ಬಂದ ಕೂಲಿ ಪದ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತವೆ ಸ್ನೇಹಿತರೆ. ಈ ಪೋರ್ಚುಗೀಸರಿಂದ ಬಂದ ಕೆಲವು ಪದಗಳು ಯಾವ್ಯಾವಪ್ಪ ಅಂದರು ಅಲಮಾರು, ಸಾಬೂನು, ಪಾದ್ರಿ, ಮೇಜು, ಕುರ್ಚಿ, ಪಪ್ಪಾಯಿ, ಲಿಲಾವ, ಪಗಾರು, ಇಸ್ತ್ರಿ, ತಂಬಾಕು, ಬಿಸ್ಕತ್ತು, ಬೊಂಬ, ಬಟಾಟಿ, ಹಾಸ್ಪಿಟಲು, ಕದೀಲು, ಮೇಸ್ತ್ರಿ, ರಶೀದಿ, ಪೆನ್ನು ಇವೆಲ್ಲ ಏನಪ್ಪ ಅಂದರು ಇವು ಪೋರ್ಚುಗೀಸರಿಂದ ಕನ್ನಡಕ್ಕೆ ಬಂದ ಶಬ್ದಗಳಾಗಿದ್ದಾವೆ. ಓಕೆನಾ? ಕಾನೂನು ಎಂಬುದು ಇದು ಒಂದು ಹಿಂದೂಸ್ತಾನಿ ಮತ್ತು ಪಾರ್ಸಿ ಪದವಾಗಿದೆ ನೋಡಿ. ಇದು ಸಹ ಇಂಪಾರ್ಟೆಂಟು. ಕಾನೂನು ಎಂಬುದು ಯಾವುದು ಪದ ಅಂದರೆ ಇದು ಪರ್ಸಿ ಪದ ಅಥವಾ ಹಿಂದೂಸ್ತಾನಿ ಪದ, ಅರಬಿ ಪದ ಅಂತ ಕರಿತೀವಿ. ಜಮೀನು ಇದು ಸಹ ನೋಡಿ. ಜಮೀನಲ್ಲಿ ಉಳಿವು ಮಾಡುವುದು. ನಕಲಿ, ಕೂಲಿ, ಉರ್ಸು, ಸಾಹೇಬ, ತಹಶೀಲ್ದಾರ್ ಇದು ಭಾಳ ಇಂಪಾರ್ಟೆಂಟು. ತಹಶೀಲ್ದಾರ್ ಎಂಬ ಪದವು ಯಾವ ಪದದಿಂದ ಬಂದಿದೆ? ಹಿಂದೂಸ್ತಾನಿ ಅಥವಾ ಪಾರ್ಸಿ ಪದದಿಂದ ಬಂದಿದೆ. ತಾಲೂಕು ದಂಡಾಧಿಕಾರಿ ಅಂತ ಕರಿತೀವಿ. ತಹಶೀಲ್ದಾರ್ ಅಂದರೆ ತಾಲೂಕಿನ ದಂಡ ಅಧಿಕಾರಿಗಳು. ಓಕೆನಾ? ಇಲ್ಲಿ ಗುಮಾಸ್ತ, ಈಗ ತಹಶೀಲ್ದಾರ್ನ ಕೆಳಗೆ ಯಾರು ಇರ್ತಾರೆ? ಗುಮಾಸ್ತ ಅಂದರೆ ತಹಶೀಲ್ ಆಫೀಸ್ದಾಗ ಒಬ್ಬ ಗುಮಾಸ್ತ ಇರ್ತಾನ, ಅವ್ನು ನೋಡ್ಕೊಂಡು ಹೋಗಿರ್ತಾನ. ಅಲ್ಲಿ ಗುಮಾಸ್ತ ಅಂತ ಏನು ಕರಿತೀವಪ್ಪ ಅಂದ್ರೆ ಅದನ್ನು ಸಹ ಏನಪ್ಪ ಅಂದ್ರೆ ಪರ್ಸಿ ಅಥವಾ ಹಿಂದೂಸ್ತಾನಿ ಪದವೇ ಈ ಗುಮಾಸ್ತ. ಜುಲ್ಮಾನೆ ದಂಡ ಕೊಡುವುದಕ್ಕೆ ಏನಂತ ಕರಿತೀವಿ ಸ್ನೇಹಿತರೆ? ಜುಲ್ಮಾನೆ. ಇದು ಸಹ ಕನ್ನಡಕ್ಕೆ ಬಂದದ. ಎದರಿಂದ ಬಂದದ? ಯಾವ ಭಾಷೆಯಿಂದ? ಹಿಂದೂಸ್ತಾನಿ ಅಥವಾ ಪಾರ್ಸಿ ಪದದಿಂದ ಕನ್ನಡಕ್ಕೆ ಬಂದ ಜುಲ್ಮಾನೆ. ಖರ್ಚು, ನಾವು ಏನೋ ಒಂದು ಖರ್ಚುಗಳು ಮಾಡ್ತೀವಿ. ಖರ್ಚು ಮಾಡೋ ಅಂತೀವಿ. ಯಾವ ಪದ? ಕನ್ನಡ ಪದನ? ಏನು ಕನ್ನಡಕ್ಕೆ ಬೇರೆ ಪದದಿಂದ ಬಂದದ? ಇಲ್ಲಿ ನೋಡಿ ಸ್ನೇಹಿತರೆ, ಖರ್ಚು ಎಂಬುದು ಸಹ ಹಿಂದೂಸ್ತಾನಿ ಪಾರ್ಸಿ ಭಾಷೆಯಿಂದ ಬಂದ ಪದವೇ ಈ ಪರ್ಷಿಯನ್ ಹಿಂದೂಸ್ತಾನಿ ಪದದಿಂದ ಬಂದ ಖರ್ಚು ಅಂತ ಕರಿತೀವಿ. ಕಾಗದ, ನಾವು, ನೀವು ಎಲ್ಲ ಬರೆಯಕ್ಕೇನು ಯೂಸ್ ಮಾಡ್ತೀವಿ? ಕಾಗದ ಯೂಸ್ ಮಾಡ್ತೀವಿ. ಅದಕ್ಕಾಗಿ ಕಾಗದ ಸಹ ಹಿಂದೂಸ್ತಾನಿ ಪರ್ಷಿ ಪದ ಇಂಪಾರ್ಟೆಂಟ್ ಆಗಿರ್ತವೆ ಸ್ನೇಹಿತರೆ. ವಿದ್ಯಾರ್ಥಿ ಪದದ ಸರಿಯಾದ ಸ್ತ್ರೀಲಿಂಗ ರೂಪ ವಿದ್ಯಾರ್ಥಿನಿ ಸರಿಯಾಗಿದೆ. ತಲೆದೂಗು ಈ ನುಡಿಗಟ್ಟಿನ ಅರ್ಥ ಗುರುತಿಸಿ ಒಪ್ಪಿಗೆ ಸೂಚಿಸು ಅಥವಾ ಶ್ಲಾಘಿಸು. ಗುಡುಗುಡು ಅನುಕರಣವ್ಯ. ಭವನ ಪದದ ಸಂಸ್ಕೃತದಿಂದ
ಸಂಧಿ ರೂಪ ಭೂ ಅಧಿಕಾನ ಆಯಾನ ಸಂಧಿ ಇದು ಸಹ ಆಗಿರ್ತದೆ. ಮುಂದಿನ ಒಂದು ಕ್ವಶನ್ ನೋಡೋಣ ಬನ್ನಿ. ಇವತ್ತು ನಾವು ಮುಂದಿನ ಒಂದು ಕ್ವಶನ್ನು ನೋಡೋಣ ಬನ್ನಿ. ಮುಂದಿನ ಒಂದು ಕ್ವಶನ್ನು ನೋಡೋಣ. ಗುಡುಗುಡುಗು ಆಯಿತು ಪರ್ವತ ಎಂಬುದು ಪದ ತದ್ಭರೂಪ ಪಬ್ಬತ. ಯಾವುದ್ರಿ? ಪರ್ವತ ಎಂಬುದಕ್ಕೂ ತದ್ಭವ ರೂಪ ಯಾವುದು? ಪಬ್ಬತ. ಉತ್ತರ ಪದಕ್ಕೆ ಇರುವ ವಿರುದ್ಧ ರೂಪ ಉತ್ತರ ದಕ್ಷಿಣ. ಇದೆಲ್ಲರೂ ಗೊತ್ತಿರ್ತಾ. ಅವನು ಚೆನ್ನಾಗಿ ಓದಿದನು ಆದರೂ ಅನುತ್ತೀರ್ಣನಾದನು. ಇದು ಯಾವ ವಾಕ್ಯಕ್ಕೆ? ಸಂಯೋಜಿತ ವಾಕ್ಯ. ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಸಂಯೋಜಿತ, ಮಿಶ್ರ, ಸಾಮಾನ್ಯ ವಾಕ್ಯ ಅಂತ ಬರ್ತಾವ. ಇದು ಸಹ ನೀವು ನೋಡ್ಕೊಳ್ಳಿ. ಆಕಾಶ ಪದದ ಸಮಾನಾರ್ಥಕ ಪದ ಗಗನ. ಗಗನ ಆಗಿರ್ತ. ಓಕೆನಾ? ಓಕೆ. ಗಗನ. ಎರಡು ಎಂಬುವು ಯಾವ ವಾಚಕಕ್ಕೆ ಉದಾಹರಣೆ? ಸಂಖ್ಯಾವಾಚಕ. ಕೈಕಾಲಾದವು ನುಡಿಗಟ್ಟಿನಾಥ ಆಸರೆಯಾಗು. ಕೈಕಾಲಾದವು ಅಂದರೆ ಆಸರೆಯಾಗು, ಸಹಾಯಕ್ಕೆ ಬರುವುದು ಅಥವಾ ಸಹಾಯ ಮಾಡುವುದು. ಗಿಡಗಳು, ಮರಗಳು, ಬಳ್ಳಿಗಳು, ಗಿಡ ಮರ ಬಳ್ಳಿಗಳು ಇದು ಯಾವುದು? ದ್ವಂದ್ವ ಉಂಟು ಮಾಡ್ತದೆ ಸ್ನೇಹಿತರೆ. ಅದಕ್ಕಾಗಿ ದ್ವಂದ್ವ ಸಮಾಸ ಅಂತ ಕರಿತೀವಿ. ಕನ್ನಡ ಸಾಹಿತ್ಯ ಚರಿತ್ರೆ. ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಒಂದಿಷ್ಟು ಕ್ವಶನ್ಗಳನ್ನು ನೋಡೋಣ ಬನ್ನಿ. ಏನು ಮಾಡೋಣ ಸ್ನೇಹಿತರೆ? ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟ ಕನ್ನಡದ ಪ್ರಥಮ ಉಪಲಬ್ಧ ಗ್ರಂಥ ಯಾವುದು? ಕವಿರಾಜ್ಯ ಮಾರ್ಗ. ನಿಮಗೆಲ್ಲ ಗೊತ್ತಿದೆ ಅಂತ ಹೇಳ್ತೀನಿ. ಪಂಪ ಭಾರತ, ಶಕುಂತಲ, ಕವಿರಾಜ್ಯ ಮಾರ್ಗ. ಕವಿರಾಜ್ಯ ಮಾರ್ಗ ಕರೆಕ್ಟಾಗಿರ್ತದೆ. ಕವಿರಾಜ್ಯ ಮಾರ್ಗದ ಗ್ರಂಥದ ಕರ್ತೃ ಯಾರು? ಶ್ರೀ ವಿಜಯ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದ್ರೆ ಕನ್ನಡದ ಪ್ರಥಮ ಗದ್ಯ ಗ್ರಂಥ ವಡ್ಡಾರಾಧನೆ. ನೋಡಿ ಯಾವುದು? ಕನ್ನಡದ ಪ್ರಥಮ ಗದ್ಯ ಗ್ರಂಥ ಅಂದರೆ ವಡ್ಡಾರಾಧನೆ. ಕನ್ನಡದ ಪ್ರಥಮ ಉಪಲಬ್ಧ ಗ್ರಂಥ ಅಂದರೆ ಕವಿರಾಜ್ಯ ಮಾರ್ಗ. ಕನ್ನಡದ ಆದಿ ಕವಿ ಯಾರಪ್ಪ ಅಂದ್ರೆ ಅವರೇ ಪಂಪ. ಪಂಪ ಎಲ್ಲಿ ಜನಿಸಿರುತ್ತಾನ ಹೇಳಿ? ಬನವಾಸಿ ದೇಶೆಯೊಳ್ ಮರವೊಳಂ ಹುಟ್ಟಿ ಕೋಗಿಲೆಯಾಗಿ ಅಂತ ಹೇಳ್ತಾನೆ ಹೆಸರೇ. ನಾನೇ ಮತ್ತೆ ಹುಟ್ಟಿದರೆ ಬನವಾಸಿ ದೇಶದಾಗ ಏನಾಗಿ ಹುಡುತ್ತೀನಿ ಅಂತ ಹೇಳ್ತಾನ? ಕೋಗಿಲೆಯಾಗಿ, ಮರಿದುಂಬಿಯಾಗಿ ಪುಟ್ಟಳೆ ಬನವಾಸಿ ದೇಶವಂ ಅಂತ ಹೇಳ್ತಾನೆ ಸ್ನೇಹಿತರೆ. ಅಂದರೆ ನಾನು ಒಂದು ವೇಳೆ ಕೋಗಿಲೆಯಾಗಿ ಹುಟ್ಟದಿದ್ದರೂ ಸಹ ನಾನು ಮರಿದುಂಬಿಯಾಗಿ ಅಂದರೆ ಜೇನು ನೊಣವಾಗಿ ಹುಟ್ಟಿ ಅಲ್ಲಿನ ಸವಿಗಳನ್ನು ಹೀರುತ್ತೇನೆ ಅಂತ ಹೇಳ್ತಾನೆ ಸ್ನೇಹಿತರೆ. ಎಷ್ಟು ಪಂಪ ಯಾವ ರೀತಿ ವರ್ಣನೆ ಮಾಡ್ತಾನೆ ನೋಡಿ. ಪಂಪನ ಒಂದು ಗ್ರಂಥಗಳು ಆದಿಪುರಾಣ ಅವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ ಸ್ನೇಹಿತರೆ. ಅದಕ್ಕಾಗಿ ವಿಕ್ರಮಾರ್ಜುನ ವಿಜಯ ಕೃತಿ ಇದು ಬಹಳ ಒಂದು ಪ್ರಸಿದ್ಧ ಒಂದು ಕೃತಿ ಅಂತ ಹೇಳಬಹುದು. ಅದಕ್ಕಾಗಿ ಪಂಪ ಕನ್ನಡದ ಆದಿ ಕವಿ, ಮೊದಲ ಕವಿ. ಪಂಪನೇ ಈ ಕನ್ನಡದ ಮೊದಲ ಕವಿ ಅಂತ ಹೇಳ್ತೀವಿ. ವಿಕ್ರಮಾರ್ಜುನ ವಿಜಯ ಕೃತಿಯನ್ನು ಬರೆದವರು ಯಾರು? ಅದೇ ನಮ್ಮ ಆದಿಕವಿ ಪಂಪ. ಪಂಪ ಸ್ನೇಹಿತರೆ. ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದ ಕವಿ ಯಾರು? ಕವಿ ಚಕ್ರವರ್ತಿ. ರನ್ನ ನುಡಿ. ರನ್ನ, ಪನ್ನ, ಜನ್ನ ಇವರೇನಪ್ಪ ಕವಿ ಚಕ್ರವರ್ತಿಗಳಾದರೆ ರತ್ನೈತರರು ಪಂಪ, ರನ್ನ, ಜನ್ನ. ಪಂಪ, ರನ್ನ, ಜನ್ನ. ಓಕೆನಾ? ಗದಾವಿದ್ದ ಕೃತಿಯ ಕರ್ತೃ ರನ್ನ ನೋಡಿ. ಇದು ಸಹ ಇಂಪಾರ್ಟೆಂಟ್. ಭೀಮ ಮತ್ತು ದುರ್ಯೋಧನನ ಬಗ್ಗೆ ಯುದ್ಧ ಮಾಡುವ ಒಂದು ಕೃತಿಯೇ ಗದಾವಿದ್ದ. ಗದ ಯಾರು ಬೀಳ್ತದ? ಭೀಮನ ಬಲಿರ್ತದ ಸ್ನೇಹಿತರೆ. ಅಲ್ಲಿ ದುರ್ಯೋಧನ ಏನು ಮಾಡ್ತಾನ? ವೈಶಾಂಪನ ಎಂಬ ಸರೋವರದಲ್ಲಿ ಅಡಗಿ ಕುಂತಿರುತ್ತಾನೆ. ಈ ವೈಶಾಂಪನ ಸರೋವರದಲ್ಲಿ ಅಡಗಿ ಕುಂತಿದ್ದಾಗ ಎಂತೆ ಕುಂತಿದ್ದಿ ನೀನು, ಏನು ಹೇಳ್ತಾನ ಭೀಮ ಹೇಳಿದ ಮಾತುಗಳನ್ನು ಅಲ್ಲಿನ ಜಲಚರ ಪ್ರಾಣಿಗಳು, ಜಲಚರ ಅಂದರೆ ಮೀನುಗಳು ಸಹ ಕುದಿಯೋಕೆ ಆರಂಭಿಸ್ತವೆ. ನೀರು ಸಹ ಕುದಿಯೋಕೆ ಆರಂಭಿಸಿದ ಸ್ನೇಹಿತರೆ. ನೀರಿನಲ್ಲಿರುವ ಕೋಟಿ ಜೀವಿ ರಾಶಿಗಳು ಸಹ ಮಲ್ಲಣಗೊಂಡಿರ್ತವ. ಅದಕ್ಕಾಗಿ ದುರ್ಯೋಧನನ ಕಿವಿಗಳು ಸಹ ಅವನಿಗೆ ತಡೆಯಕ್ಕಾಗದ್ದೇ ನೀರಿನಿಂದ ಅವನು ಸಹ ಎದ್ದು ಬರುತ್ತಾನೆ ಸ್ನೇಹಿತರೆ. ಇವರು ಇಬ್ಬರ ನಡುವೆ ಯುದ್ಧ ನಡೆದಾಗ ಭಯಂಕರವಾದ ಯುದ್ಧ ನಡೀತದೆ. ಅವಾಗ ಸೂರ್ಯ ಮುಳುಗ್ತಾ ಇರ್ತಾನ. ಈ ಕಡೆ ಸೂರ್ಯ ಮುಳುಗಿ ಕತ್ತಲಾಗ್ತಾ ಇರ್ತವ. ಭೀಮ
ದುರ್ಯೋಧನ ಇಬ್ಬರು ಯಾವ ರೀತಿ ಹೋರಾಡ್ತಾರಪ್ಪ ಅಂದ್ರೆ ಈ ಯುದ್ಧ ನೋಡ್ಬೇಕು. ಇವತ್ತಿನ ಫಿಲ್ಮ್ ನೋಡ್ತೀನಿ, ಬಾಹುಬಲಿ ಫಿಲ್ಮ್ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಫಿಲ್ಮ್ ಆಗಿರ್ಬೋದು, ಯಾವ ರೀತಿ ಯುದ್ಧಗಳು ಮಾಡ್ತಾರೆ ನೋಡ್ತಿರ್ತೀರಿ. ಅವಾಗ ಯುದ್ಧಗಳು ಮಾಡುವಾಗ ಆನೆಗಳ ಥರ ಇರ್ತಾರೆ ಸ್ನೇಹಿತರೆ. ಆ ಥರ ಬಲಶಾಲಿಯನ್ನು ಹೊಂದಿರುವ ದುರ್ಯೋಧನ ಮತ್ತು ಭೀಮರ ನಡುವೆ ಯುದ್ಧ ನಡೆಯುವಾಗ ಎರಡು ರಾಜ್ಯಗಳನ್ನೇ ಅಲ್ಲಾಡುತ್ತವೆ ಸ್ನೇಹಿತರೆ. ಭಯಂಕರವಿದ್ದ ಈ ಯುದ್ಧವನ್ನು ಸ್ವಲ್ಪ ಕಲ್ಪನೆ ಮಾಡಿಕೊಂಡು ನೆನೆಸ್ಕೊಂಡ್ರೆ ನಿಮಗೆ ಭಯ ಆಗ್ತದ. ಅದಕ್ಕೆ ಗದಾಯುದ್ಧ ಎಂಬ ಕೃತಿ ಯಾರದಪ್ಪ ಅಂದ್ರೆ ರನ್ನನ ಒಂದು ಗದಾಯುದ್ಧ ಅಂತ ಹೇಳ್ತೀವಿ. ಕರ್ನಾಟಕ ಭಾರತ ಕಥಾಮಂಜರಿ ಕೃತಿ ಯಾರದು? ಕುಮಾರವ್ಯಾಸ. ಈ ಕುಮಾರವ್ಯಾಸ ಹಾಡಿದರೆ ಕಲಿಯುಗವು ದ್ವಾಪಾರವಾಗುವುದು ಎಂದು ಹೇಳಿದ ಕವಿ ಯಾರಪ್ಪ ಅಂದರೆ ಅವರೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ನೋಡಿ ಸ್ನೇಹಿತರೆ, ಕುಮಾರವ್ಯಾಸ ಕಥಾಮಂಜರಿ, ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯನ್ನು ಬರೆದವರು ಯಾರಪ್ಪ ಅಂದರೆ ಕುಮಾರವ್ಯಾಸ. ಭಾಳ ಇಂಪಾರ್ಟೆಂಟು. ಕುಮಾರವ್ಯಾಸ ಹಾಡಿದರೆ ಕಲಿಯುಗವು ದ್ವಾಪಾರ ಯುಗವಾಗುವುದು ಎಂದು ಹೇಳಿದ ಕವಿ ಯಾರಪ್ಪ ಅಂದರೆ ಅವರೇ ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು. ಜೈಮಿನಿ ಭಾರತ ಕೃತಿ ಯಾರದು? ಲಕ್ಷ್ಮೀಶ ಬರೆದಿರುವ, ಭಾಳ ಇಂಪಾರ್ಟೆಂಟ್ ಆಗಿರ್ತದ. ಹರಿಹರನ ಸೋದರ, ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ರಾಘವಾಂಕ ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ. ರಾಘವಾಂಕರನ್ನ ಏನಂತ ಕರಿತೀವಿ? ಷಟ್ಪದಿಗಳ ಬ್ರಹ್ಮ ಅಂತ ಕರಿತೀವಿ. ಇದು ಸಹ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ನಾವು ಮುಂದಿನ ಕ್ವಶನ್ಗಳನ್ನು ನೋಡೋಣ. ಜಾಸ್ತಿ ಇದ್ದಾವೆ ಕ್ವಶನ್ಸು, ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆಗೆ. ನಾನು ರಗಳೆಯ ಕವಿ ಎಂದು ಯಾರನ್ನು ಕರೆಯುತ್ತೇವೆ? ಹರಿಹರ. ಜೈಮಿನಿ ಭಾರತ ಲಕ್ಷ್ಮೀಶ. ಹರಿಶ್ಚಂದ್ರ ಕಾವ್ಯ ಯಾರದು? ಭಾಳ ಇಂಪಾರ್ಟೆಂಟು. ಸತ್ಯಕ್ಕಾಗಿ ತನ್ನ ರಾಜ್ಯವನ್ನೇ ಬಿಟ್ಕೊಟ್ಟು ಹೋದ ಯಾರು? ಸತ್ಯ ಹರಿಶ್ಚಂದ್ರ. ಇದು ಸಹ ಭಾರಿ ಒಂದು ಒಳ್ಳೆಯ ಮೂವಿ ಅದ ಸ್ನೇಹಿತರೆ. ರಾಜ್ಕುಮಾರ್ ಅವರ ನಟನೆಯಿಂದ ಮೂಡಿ ಬಂದ ಒಂದು ಉತ್ತಮವಾದ ಒಂದು ಮೂವಿ ಅಂತ ಹೇಳ್ಬೋದು. ಇದೊಂದು ಸಲ ನೀವು ನೋಡಿ. ಚಂದ್ರಮತಿ ತನ್ನ ಮಗನಾದ ಲೋಹಿತಾಸುರನೊಂದಿಗೆ ಕಾಡಿಗೆ ಹೊರಟ ಹರಿಶ್ಚಂದ್ರ ಮಹಾರಾಜರು. ಸತ್ಯಕ್ಕೆ ಜಯವಾಯಿತು ಸ್ನೇಹಿತರೆ. ಅದಕ್ಕಾಗಿ ಹೇಳೋದು ತಾಳ್ಮೆಯಿಂದ ಕಾಯಬೇಕು. ಸತ್ಯಕ್ಕೆಂದಾದರೂ ಒಂದು ದಿನ ಗೆಲುವು ಇದ್ದೇ ಇರುತ್ತದೆ. ಅದಕ್ಕಾಗಿ ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾನೆ ಸ್ನೇಹಿತರೆ? ಮಶಾನವನ್ನು ಕಾಯಕ್ಕೆ ಹೋದ ಹರಿಶ್ಚಂದ್ರ. ಅವನಿಗೆ ಎಷ್ಟು ನಕ್ಷತ್ರಿಕ ವಿಶ್ವಾಮಿತ್ರ ಎಂಬ ಮಹರ್ಷಿಗಳು ಏನು ಮಾಡ್ತಾರಪ್ಪ ಅಂದ್ರೆ ವಸಿಷ್ಠ ಮತ್ತು ವಿಶ್ವಾಮಿತ್ರ ಮಧ್ಯೆ ಏನಾಗ್ತದ? ನನ್ನ ಶಿಷ್ಯ, ಯಾರ ಶಿಷ್ಯ? ವಸಿಷ್ಠ ಮುನಿಯ ಶಿಷ್ಯನೇ ಹರಿಶ್ಚಂದ್ರ ಮಹಾರಾಜರು. ನನ್ನ ಶಿಷ್ಯ ಕಲಿಯುಗದಲ್ಲಿ ಸತ್ಯವನ್ನು ಸಾರುತ್ತಿದ್ದಾನೆ. ಅದಕ್ಕಾಗಿ ನಾನು ಅವಾಗ ವಿಶ್ವಾಮಿತ್ರ ಷರತ್ತು ಹಾಕ್ತಾರೆ ಸ್ನೇಹಿತರೆ, ನಿನ್ನ ಶಿಷ್ಯನನ್ನು ಹೇಗಾದರೂ ಸೋಲಿಸುತ್ತೇನೆ, ಅವನಿಂದ ಸುಳ್ಳಾದರೂ ಹೇಳಿಸ್ತೇನೆ ಅಂದಾಗ ಅವಾಗ ಏನು ಮಾಡ್ತಾನ ವಸುಮಿತ್ರ ಷರತ್ತು ಹಾಕಿ ಅವಾಗ ಏನು ಮಾಡ್ತಾರೆ? ಇಬ್ಬರ ಮಧ್ಯೆ ವಾದ ನಡೆದಿರ್ತಾರೆ ಸ್ನೇಹಿತರೆ. ಅವಾಗ ಹರಿಶ್ಚಂದ್ರನ್ನು ಕಾಡ್ತಾನೆ ಇರ್ತಾರೆ ಸ್ನೇಹಿತರೆ. ನಕ್ಷತ್ರಿಕ ಎಂಬ ವಿಶ್ವಾಮಿತ್ರರ ಶಿಷ್ಯನಾದ ನಕ್ಷತ್ರಿಕ. ಅವಾಗ ವಿಶ್ವಾಮಿತ್ರ ಏನೇ ಷರತ್ತು ಹಾಕಿರ್ತಾನೆ ಅದೆಲ್ಲ ತರಲಕ್ಕೋಸ್ಕರ ನಕ್ಷತ್ರಿಕ ಹಿಂದಿಂದೆ ಬಿಡಿಸ್ತಾ ಇರ್ತಾನೆ ಸ್ನೇಹಿತರೆ. ಅದಕ್ಕಾಗಿ ಇದು ಬಹಳ ಒಳ್ಳೆ ರೀತಿ ಒಂದು ಮೂವಿ ಅಂತ ಹೇಳ್ಬೋದು. ಸತ್ಯಕ್ಕೆ ಜಯವಾಗಿರ್ತದ ಅಂತ ಸಾರಿ ಹೇಳಿದ್ದಾರೆ ಈ ಒಂದು ಹರಿಶ್ಚಂದ್ರ ಕಾವ್ಯದಲ್ಲಿ. ಇಲ್ಲಿ ಹರಿಶ್ಚಂದ್ರ ಕಾವ್ಯದಲ್ಲಿ ಲೋಹಿತಾಶ್ವ ಇದು ಸಹ ಕೇಳಿದೆ ಅಂದರೆ ಹರಿಶ್ಚಂದ್ರ ಮಗನ ಹೆಸರೇ ಲೋಹಿತಾಶ್ವ. ಲೋಹಿತ ನದಿ ಅಂತಿದೆ, ದುಃಖವಾದ ನದಿ ಅಂತಂದ್ರೆ. ಷಟ್ಪದಿ ಕಾವ್ಯದ ಪಿತಾಮಹ ರಾಘವಾಂಕ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಪರತೇಶ ವೈಭವ, ಇದು ಎಷ್ಟೋ ಎಕ್ಸಾಮಲ್ಲಿ ಕೇಳಿದರೆ. ರತ್ನ ಕರ್ಣವರ್ಣಿ, ಬಾಳ ನೀನೆ ಬಾಳೆ. ಕನ್ನಡದ ಮೊದಲ ಜ್ಞಾನಪೀಠ ತಂದುಕೊಟ್ಟ ಕೃತಿ ಅದೇ ಶ್ರೀರಾಮಾಯಣಂ ದರ್ಶನಂ. ಬರೆದವರು ಯಾರು? ಕುವೆಂಪು ಅವರು. ಕುವೆಂಪು ಅವರು ಹಲವಾರು ಒಂದು ಪ್ರಶಸ್ತಿಗಳನ್ನು ತಂದುಕೊಟ್ಟ ಹಿರಿಮೆಯ ಕವಿಗಳಾಗಿದ್ದರೆ ಸ್ನೇಹಿತರೆ. ಪಂಪ ಪ್ರಶಸ್ತಿ ಆಗಿರ್ಬೋದು, ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಅದೇ ರೀತಿ ಕನ್ನಡ ರತ್ನ ಪ್ರಶಸ್ತಿ ಆಗಿರ್ಬೋದು, ಕರ್ನಾಟಕ ರತ್ನ ಪ್ರಶಸ್ತಿ, ಅದೇ ರೀತಿ ಪದ್ಮ ಪ್ರಶಸ್ತಿ, ಪದ್ಮವಿಭೂಷಣ ಹಲವಾರು ಇವರಿಗೆ ತಂದುಕೊಟ್ಟ ಕೃತಿಯಾಗಿರ್ತದೆ.
ಅದೇ ರೀತಿ ಪ್ರಭುಲಿಂಗ ಲೀಲೆ ಕೃತಿಯನ್ನು ಬರೆದವರು ಯಾರು? ಚಾಮರಸ. ಯಾವ ರಸ? ಚಾಮರಸ. ಪ್ರಭುಲಿಂಗ ಲೀಲೆ ಅಂದರೆ ಅಲ್ಲಮ ಪ್ರಭುಗಳ ಕುರಿತು ಲೀಲೆಯನ್ನು ಬರೀತಾರೆ. ಯಾರು ಬರೀತಾರೆ? ಅವರೇ ಯಾರಪ್ಪ ಅಂದರು ಚಾಮರಸರು. ರಾಷ್ಟ್ರಕವಿ ಕುವೆಂಪು ಅವರ ಪೂರ್ಣ ಹೆಸರೇನಪ್ಪ ಅಂದರೆ ಕುಪ್ಪಳ್ಳಿ ವೆಂಕಟಪ್ಪನ ಮಗನೇ ಪುಟ್ಟಪ್ಪ. ಅವರೇ ಕುವೆಂಪು ಅವರು. ಕಡಲ ತೀರದ ಭಾರ್ಗವ, ಶಿವರಾಂ ಕಾರಂತರು ಇವರು ಸಹ ಹಲವಾರು ಪ್ರಶಸ್ತಿಗಳನ್ನು ತಂದುಕೊಟ್ಟ ಕನ್ನಡದ ಹಿರಿಮೆಯ ಕವಿ ಅಂತ ಹೇಳಬಹುದು. ಚಿದಂಬರ ರಹಸ್ಯ, ಇದು ಭಾಳ ಇಂಪಾರ್ಟೆಂಟು. ಚಿದಂಬರ ರಹಸ್ಯ ಕುವೆಂಪು ಅವರ ಮಗನಾದ ಪೂರ್ಣಚಂದ್ರ KP ಪೂರ್ಣಚಂದ್ರ ತೇಜಸ್ವಿ ಅವರು. ಯಾರಪ್ಪ ಅಂದ್ರೆ ಕುವೆಂಪು ಅವರ ಮಗನಾದ KP ಪೂರ್ಣಚಂದ್ರ ತೇಜಸ್ವಿ. ಅಣ್ಣನ ನೆನಪು ಯಾರು ಬರೀತಾರ? KP ಪೂರ್ಣಚಂದ್ರ ತೇಜಸ್ವಿ. ಯಾರ ಕುರಿತು? ಕುವೆಂಪು ಅವರ ಕುರಿತು ಅಣ್ಣನ ನೆನಪು ಅಂತ ಬರೀತಾರೆ ಸ್ನೇಹಿತರೆ. ಒಳ್ಳೆ ಕೃತಿಗಳು ಅಂತ ಹೇಳ್ಬೋದು. ಇವತ್ತು ನೀವು ನೋಡ್ಬೋದು, ಅಣ್ಣನ ಅಂದರೆ ತಂದೆಯ ಮೇಲಿನ ಪ್ರೀತಿಯಾಗಿ ತಂದೆ ಅಂತ ಕಾಣದವರು ಅಣ್ಣನ ರೂಪದಲ್ಲಿ ಕಾಣ್ತಿರ್ತಾರೆ ಕುವೆಂಪು ಅವರಿಗೆ. ಅದಕ್ಕಾಗಿ ಅವರ ಅಣ್ಣನ ನೆನಪು ಎಂಬ ಒಂದು ಕೃತಿ ಪ್ರಸಿದ್ಧ ಆಗಿದೆ. ಜುಗರಿಯ ಕ್ರಾಸ್ ಆಗಿರ್ಬೋದು. ಇನ್ನೊಂದು ಯಾವುದೋ ಫಿಲ್ಮ್ ಆಗಿದೆ ಸ್ನೇಹಿತರೆ ಇವ್ರದ್ದು, ಪೂಜಾ ಗಾಂಧಿ ನಡೆಸಿ ನೋಡ್ರಿ, ಕಿರುಗೂರಿನ ಗಯ್ಯಾಳಿಗಳು. ಇದು ಸಹ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟು. ಕಿರುಗೂರಿನ ಗಯ್ಯಾಳಿಗಳು ಅಂತ ಒಂದು ಫಿಲ್ಮ್ ಆಗಿದೆ, ಇದು ಸಹ ಇಂಪಾರ್ಟೆಂಟು. ಚಿದಂಬರಾಂಶ, ಅಬಚೂರಿನ ಪೋಸ್ಟ್ ಆಫೀಸು, ಭಾಳ ಇಂಪಾರ್ಟೆಂಟ್ ಕೃತಿಗಳಾದ ಇವರು ಪೂರ್ಣಚಂದ್ರ ತೇಜಸ್ವಿ ಇವರು ಕೃತಿಗಳು ನೋಡಿದ್ರೆ ಒಂದು ರೋಮಾಂಚಕವಾಗಿರ್ತದೆ. ವಿಜ್ಞಾನಿಗಳಾಗಿರ್ತಾರೆ ಸ್ನೇಹಿತರೆ ಇವ್ರ ಜೊತೆಗೆ ಭಾರಿ ಒಂದು ಕೃತಿಗಳ ರಚನೆ ಮಾಡಿರ್ತಾರೆ ನೋಡ್ರಿ. ಮಾಸ್ತಿ ಎಂದೇ ಖ್ಯಾತರಾದ ಕನ್ನಡದ ಕವಿ ಯಾರು? ಮಾಸ್ತಿ ಕನ್ನಡದ ಆಸ್ತಿ ಎಂದು ಪ್ರಸಿದ್ಧಿ ಪಡೆದ ಕವಿ ಶ್ರೀನಿವಾಸ. ಒಂದು ಕಾವ್ಯನಾಮದಿಂದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಶ್ರೀನಿವಾಸ ಎಂಬ ಕಾವ್ಯದಿಂದ ಪ್ರಸಿದ್ಧವಾಗಿರ್ತಾರೆ ಸ್ನೇಹಿತರೆ. ದ ರಾ ಬೇಂದ್ರೆ ಸಾಧನೆಯ ಕೇರಿ ಎತ್ತ ನೋಡಿದರ ಸಾಧನ ಕೇರಿ ಧಾರವಾಡದಲ್ಲಿ ಇದೆ ಸ್ನೇಹಿತರೆ. ಒಮ್ಮೆಯಾದರೂ ಬಂದು ನೋಡು ನಮ್ಮ ಸಾಧನ ಕೇರೆ ಎಂಬುದು. ಇದು ಯಾರದಪ್ಪ ಅಂದರು ದ ರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವನ ಸಂಕಲನ ಯಾವುದಂದರೆ ನಾಲ್ಕು ತಂತಿ. ಯಾವ ತಂತಿ? ನಾಲ್ಕೇ ನಾಲ್ಕು ತಂತಿ ಸ್ನೇಹಿತರೆ, ಅದೇ ನಾಲ್ಕು ತಂತಿ. ಇದು ಭಾಳ ಪ್ರಸಿದ್ಧ. ಅರಳು ಮರಳು, ಇದು ಗಂಗಾವತರಣ, ನಾಲ್ಕು ತಂತಿ ಭಾಳ ಇಂಪಾರ್ಟೆಂಟು. ಸಾಧನ ಕೇರಿಗೆ ಒಂದಾದರೂ ಸಲ ಬಂದು ಹೋಗು. ನೋಡಿ ಧಾರವಾಡ ಹೆಂಗಪ್ಪ ಅಂದ್ರೆ ಅಲ್ಲಿ ನೋಡೊಂದು ಕಲ್ಲು ಹೊಡೆದ್ರೆ ಅಲ್ಲಿ ಸಹ ಕವಿಗಳು ಸಿಗ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಧಾರವಾಡ ಒಂದು ಪ್ರಸಿದ್ಧವಾದ ಹುಬ್ಬಳ್ಳಿ ಧಾರವಾಡ ಅಂತ ಕರಿತೀವಿ, ಅದು ಭಾಳ ಪ್ರಸಿದ್ಧವಾದ ಅಂತ ಹೇಳ್ತೀವಿ. ತುಘಲಕ್ ಹಯವದನ ನಾಟಕಗಳನ್ನು ಬರೆದವರು ಯಾರಪ್ಪ ಅಂದ್ರೆ ಅದೇ ಗಿರೀಶ್ ಕಾರ್ನಾಡ. ಯಾವ ಕಾರ್ನಾಡ? ಗಿರೀಶ್ ಕಾರ್ನಾಡ್. ಚಂದ್ರಶೇಖರ್ ಕಂಬಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ದೊರೆಯಿತು? 2011 ಅಥವಾ 10 ಇಲ್ಲ ಸ್ನೇಹಿತರೆ, ಅದಕ್ಕಾಗಿ 2011 ಕೊಟ್ಟಿದ್ದಾರೆ. 10 ಅಥವಾ 2011 ಸರಿಯಾಗಿರ್ತದೆ. ಇಲ್ಲಿ 2010 ತಪ್ಪು ಬಂದರೆ ನೀವು 10 ಹಾಕಬೇಕು. ನಿಯರೆಸ್ಟ್ ಒಂದು ಕ್ವಶನ್ ಆಗಿರ್ತದ. ವಚನಗಳ ಪಿತಾಮಹ ಅಂತ ಪ್ರಸಿದ್ಧಿ ಪಡೆದವರು ಯಾರು? ವಚನಗಳ ಪಿತಾಮಹ. ಈ ವಚನಗಳ ಪಿತಾಮಹ ಪ.ಗ. ಹಳಕಟ್ಟಿ ಇವರನ್ನೇ ವಚನಗಳ ಪಿತಾಮಹ ಅಂತ ಯಾಕೆ ಕರಿಬೇಕಪ್ಪ? 12ನೇ ಶತಮಾನದಲ್ಲಿ ಹಲವಾರು ವಚನ ಅಂದರೆ ಹಲವಾರು ಮಂದಿ ವಚನಗಳು ರಚನೆ ಮಾಡಿರ್ತಾರೆ. ಅವೆಲ್ಲ ಏನಾಗಿರ್ತವೆ? ಕಳೆದೋಗಿರ್ತವೆ, ಏನೇನೋ ಆಗಿರ್ತವೆ. ಅದನ್ನೆಲ್ಲ ಹುಡುಕಿ ಸಂಗ್ರಹಿಸಿ ಚೆನ್ನಾಗಿ ಏನಂತ ಬುಕ್ ಎಲ್ಲ ರೆಡಿ ಮಾಡಿ ಇದನ್ನು ರೆಡಿ ಮಾಡಿ ಅವ್ರೇನು ಮಾಡ್ತಾರೆ? ಸಂಗ್ರಹಣೆ ಮಾಡ್ತಾರೆ ಸ್ನೇಹಿತರೆ. ಸಂಗ್ರಹಣೆ ಮಾಡೋದು ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ಎಲ್ಲವನ್ನು ಸಂಗ್ರಹಣೆ ಮಾಡಿಟ್ಟಕ್ಕೋಸ್ಕರ ಇವ್ರಿಗೆ ಏನಪ್ಪ ಬಿರುದು ಕೊಡ್ತೀವಪ್ಪ ಅಂದರೆ ವಚನಗಳ ಪಿತಾಮಹ ಅಂತ ನಾವು ಬಿರುದು ಕೊಡ್ತೀವಿ. ಯಾರಪ್ಪ ಅಂದರೆ ಪ.ಗ. ಹಳಕಟ್ಟಿ. ಕೂಡಲ ಸಂಗಮ ದೇವ ಎಂಬ ಯಾರ ವಚನಗಳ ಅಂಕಿತ ನಾಮ? ಬಸವಣ್ಣನವರ ಅಂಕಿತ ನಾಮವೇ ಕೂಡಲ ಸಂಗಮ ದೇವ. ನೋಡಿ, ಬಸವಣ್ಣನವರ ಒಂದು ಆರಾಧ್ಯ ದೇವನೇ ಕೂಡಲ ಸಂಗಮ ದೇವ. ಕಳಬೇಡ ಕೊಲಬೇಡ ಹುಸಿಯಲು ನುಡಿಯಲೇಬೇಡ. ನೋಡಿ, ಕೊಲಬೇಡ ಹುಸಿಯಲು ನುಡಿಯಬೇಡ. ಈ ರೀತಿ ವಚನಗಳು ಸಹ ಬಸವಣ್ಣನವರ ಒಂದು ವಚನದಲ್ಲಿ ನಾವು ಭಾಳ ವಚನ ಕಳ್ತೀವಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಭಾಳ ಪ್ರಸಿದ್ಧ ವಚನೆ. ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ,
ಅಂದ್ರೆ ನಮ್ಮ ತಲೆನೇ ಕಳಸದ ಅಂದ್ರೆ ಕಾಯಕದಲ್ಲಿ ದೇವರನ್ನು ಕಾಣಿ, ಆಡಂಬರ ಭಕ್ತಿಯನ್ನು ಬೇಡಿ. ಮೈ ತುಂಬ ವಿಭೂತಿ ಹಚ್ಕೊಂಡು ಜರುಡಿ ಹೋದ್ರೆ ಸಲ್ಲ. ಆಡಂಬರ ಭಕ್ತಿಯನ್ನು ಬಿಟ್ಟು ನಿಮ್ಮ ಕಾಯಕದಲ್ಲಿ ನಿರಂತರಾಗಿ ಕಾಯಕದಲ್ಲಿ ದೇವರನ್ನು ಕಾಣಿ ಅಂತ ಹೇಳುತ್ತಾ ಬಸವಣ್ಣನವರು ಸಮಾನತೆ ವಿರುದ್ಧ 12ನೇ ಶತಮಾನದಲ್ಲೇ ಧ್ವನಿ ಎತ್ತಿದ್ದ ಮಹಾಪುರುಷ ಅಂತ ಹೇಳಬಹುದು. 12ನೇ ಶತಮಾನದಲ್ಲೇ ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ಇವತ್ತೇನು ನಾವು ಸಂಸತ್ ಅಂತ ಕರಿತೀವಿ, ಅವಾಗ ಏನು ಮಾಡಿರ್ತಾರಪ್ಪ ಅಂದ್ರೆ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಅನುಭವ ಮಂಟಪದ ಅಧ್ಯಕ್ಷರನಾಗಿ ಅಲ್ಲಮ ಪ್ರಭುಗಳನ್ನು ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಆ ಅನುಭವ ಮಂಟಪದಲ್ಲಿ ಅಸಮಾನತೆ, ಲಿಂಗ ಭೇದ ಭಾವವಿಲ್ಲದೆ ಎಲ್ಲವನ್ನೂ ಚರ್ಚೆ ಆಗ್ತಿತ್ತು. ಯಾವ ರೀತಿ ಸದನದಲ್ಲಿ ಚರ್ಚೆ ಆಗ್ತಿತ್ತು, ಅದು ಯಾವಾಗ ಚರ್ಚೆ ಮಾಡ್ಯಾರಪ್ಪ ಅಂದರು 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವ ಮತ್ತು ಅವರ ಆಗಿನ ಅನುಭವ ಮಂಟಪದ ಅಧ್ಯಕ್ಷರಾದ ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭುವರ ವಚನಗಳನ್ನು ನೀವು ನೋಡಿದರೆ ಬೆರಗಾಗ್ತಿರ ಸ್ನೇಹಿತರೆ. ಬೆಟ್ಟಕ್ಕೆ ಚಳಿಯಾದಡೆ ಏನು ಹುದಿ ವಿಶ್ವೇಶ್ವರಯ್ಯ ಅಂದರೂ ದೇವರನ್ನು ನೀವು ಪೂಜೆ ಮಾಡ್ತಿರಲ್ಲ, ಆದರೆ ಬೆಟ್ಟದಲ್ಲಿ ದೇವರು ಸಹ ಇದ್ದಾನೆ. ಅಂದರೆ ಬೆಟ್ಟಕ್ಕೆ ಚಳಿಯಾದರೆ ನೀವು ಏನು ಹೊದಿಸ್ತೀರಿ? ಬೆಟ್ಟ ಸಣ್ಣದಿರ್ತೇನೆ ಸ್ನೇಹಿತರೆ, ಅದಕ್ಕಾಗಿ ಬೆಟ್ಟ ದೊಡ್ಡದಿರ್ತದ, ಎಲ್ಲಿ ಹಚ್ತೀರಿ ಚಳಿ? ಬೆಟ್ಟಕ್ಕೆ ಚಳಿಯಾದಡೆ ಏನು ಹೊದಿವಿಶ್ರಯ್ಯ. ಅಲ್ಲಮ ಪ್ರಭುಗಳ ವಚನ ಕೇಳಿದರೆ ಬೆರಗಾಗಿ ಹೋಗ್ತೀರಿ. ಅದಕ್ಕಾಗಿ ಸಿದ್ದರಾಮರು, ಸೋಲಾಪುರದ ಸಿದ್ದರಾಮ ಅಂತ ಹೇಳ್ತೀವಿ. ಚನ್ನ ಬಸವಣ್ಣ ಇವರು ಅಲ್ಲಮ ಪ್ರಭುಗಳರ ಒಂದು ಸಂಬಂಧಿಕರಾಗಿರ್ತಾರೆ ಸ್ನೇಹಿತರೆ. ಗುಹೇಶ್ವರ ನೋಡಿ, ಗುಹೇಶ್ವರ ಇದು ಯಾರ ವಚನ ಅಂಕಿತನಾಮ? ಅಲ್ಲಮ ಪ್ರಭುಗಳ ವಚನದ ಅಂಕಿತನಾಮ. ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನನ್ನೇ ತನ್ನ ಗಂಡನೆಂದು ಅರ್ಪಿಸಿಕೊಂಡ ಮಹಾಶರಣೆ ಅಕ್ಕ ಮಹಾದೇವಿ ಸ್ನೇಹಿತರೆ ಒಂದು ಘಟನೆಯಿಂದ ತನ್ನ ಸಂಸಾರವನ್ನು ಬಿಟ್ಟುಕೊಟ್ಟು ಚನ್ನ ಮಲ್ಲಿಕಾರ್ಜುನನ್ನೇ ಹುಡುಕುತ್ತಾ ಹೋದ ಮಹಾಶರಣೆ ಅಕ್ಕ ಮಹಾದೇವಿ. ತನ್ನ ಗಂಡ ಅಂದರೆ ಅಕ್ಕ ಮಹಾದೇವಿಯವರು ಯಾವ ರೀತಿಯಪ್ಪ ಅಂದರೆ ಸದಾ ಚನ್ನ ಮಲ್ಲಿಕಾರ್ಜುನನ ಧ್ಯಾನದಲ್ಲಿರುವ ಮಹಾಶರಣೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು ದಿನ ಕೌಶಿಕ ಮಹಾರಾಜ ಬೀದಿಯಲ್ಲಿ ಅಂದರೆ ಮೆರವಣಿಗೆ ಮಾಡುವಾಗ ಈ ಅಕ್ಕ ಮಹಾದೇವಿ ಮೇಲಿಂದ ನೋಡ್ತಾ ಇರ್ತಾನೆ. ಆ ಕೌಶಿಕ ಮಹಾರಾಜನ ಕಣ್ಣು ಅಕ್ಕ ಮಹಾದೇವಿಯ ಮೇಲೆ ಬೀಳುತ್ತದೆ ಸ್ನೇಹಿತರೆ. ಈ ಮಹಿಳೆ ಯಾರು ಅಂತ ಕೇಳಿದಾಗ, ಯಾರ ಮಗಳು ಅಂತ ಕೇಳಿದಾಗ ಕೌಶಿಕ ಮಹಾರಾಜ ಕೇಳ್ತಾರ. ಅವಾಗ ಈ ಮಹಿಳೆ ಈ ಓಣಿಯಲ್ಲಿರುವ ಒಬ್ಬ ಮಗಳಾಗಿದ್ದಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅವಾಗ ಅವನಿಗೆ ಈ ಅಕ್ಕ ಮಹಾದೇವಿ ಮೇಲೆ ಮನಸ್ಸಾದಾಗ ಅವಾಗ ಇವರಿಗೆ ಆ್ಯಕ್ಚುಲಿ ಮದುವೆ ಮಾಡಿಕೊಳ್ಳೋದು ಮನಸ್ಸಿರಲಿಲ್ಲ. ತಂದೆ ತಾಯಿಗಳ ಒಂದು ಅಪ್ಪಣೆಯ ಮೇರೆಗೆ ಒಪ್ಪಿಕೊಂಡಿರ್ತಾರೆ ಅಕ್ಕ ಮಹಾದೇವಿಯವರು. ಆದರೆ ಇವರು ಕೌಶಿಕ ಮಹಾರಾಜರಿಗೆ ಕೆಲವೊಂದು ಷರತ್ತುಗಳು ಹಾಕಿರ್ತಾರೆ ಸ್ನೇಹಿತರೆ. ಯಾವ ಷರತ್ತುಗಳಂದರೆ, ನಾನು ಚನ್ನ ಮಲ್ಲಿಕಾರ್ಜುನನ ಧ್ಯಾನದಲ್ಲಿದ್ದಾಗ ನನ್ನನ್ನು ಮುಟ್ಟಬಾರದು, ಪೂಜೆ ಪುನಸ್ಕಾರಗಳ ಸಹ ನನ್ನನ್ನು ನೀವು ಮುಟ್ಟಕೂಡದು ಎಂದು ಅಕ್ಕ ಮಹಾದೇವಿಯವರು ಷರತ್ತು ಹಾಕಿರ್ತಾರ. ಆಗಲಿ ಅಂತ ಕೌಶಿಕ ಮಹಾರಾಜ ಒಪ್ಪಿಕೊಂಡಿರ್ತಾರೆ ಸ್ನೇಹಿತರೆ. ಅವಾಗ ಒಂದಿನ ಯಾವ ರೀತಿ ಘಟನೆ ನಡೀತಪ್ಪ ಅಂದರೆ, ಇವರು ಪೂಜೆಗೆ ಕುಳಿತುಕೊಂಡಾಗ ಕೌಶಿಕ ಮಹಾರಾಜರು ಇವರನ್ನು ಮುಟ್ಟಕ್ಕೆ ಹೋಗಿರ್ತಾರ. ಅವಾಗ ಷರತ್ತನ್ನು ನೀವು ತಪ್ಪಿದ್ದಾರೆ ಅಂತ ಹೇಳಿ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಮನೆಯನ್ನು ಬಿಟ್ಟು ಚನ್ನ ಮಲ್ಲಿಕಾರ್ಜುನ ಹುಡುಕುತ್ತಾ ಶರಣೆ ಅಕ್ಕ ಮಹಾದೇವಿ ಹೊರಟು ಬಿಡ್ತಾರೆ ಸ್ನೇಹಿತರೆ. ಇವರು ಯಾವ ರೀತಿಯಪ್ಪ ಅಂದರೆ ಮೊದಲ ದಿಗಂಬರ ಮಹಿಳೆ ಅಂತ ಕರಿಬೋದು ಸ್ನೇಹಿತರೆ. ಅದಕ್ಕಾಗಿ ಇವರು ಜಡೆ ಮೈ ತುಂಬ ಜಡೆಯಾಗಿತ್ತು ಸ್ನೇಹಿತರೆ. ಇವರು ಶರಣೆ ಅಕ್ಕ ಮಹಾದೇವಿ ಅಂತ ಹೇಳಬಹುದು. ಈ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಕನ್ನಡದ ಮೊದಲ ಕವಯಿತ್ರಿನೇ ಅಕ್ಕ ಮಹಾದೇವಿ ಅಂತ ಹೇಳ್ತೀವಿ. ಇವರಿಗೆ ನೀರು ಊಟ ಆದರೆ ಹೆಂಗಪ್ಪ ಅಂದರು, ಅಂದರೆ ಯಾವ ರೀತಿ ಅಂದ್ರೆ ತೃಷೆ ಆದಡೆ ಕೆರೆಗಳು ಉಂಟು, ಅಂದರೆ ನೀರಡಿಕೆ ಆದರೆ ಕೆರೆಗಳುಂಟು, ಮಲುವುದಕ್ಕೆ ಗುಡಿಗಳು ಉಂಟು, ಸಮುದ್ರ ತೊರೆಗಳು ಉಂಟು. ಅಂದ್ರೆ ಯಾವ ರೀತಿ ನೋಡಿ ಅಂದ್ರೆ ಇವರು ಮೃಗಗಳಿಗೆ ಅಂಜಿದ್ದೀರಾ ಅಂತ ಹೇಳ್ತಾರೆ. ಕಾಡಿನಲ್ಲಿ ಇವರು ಹೊರಟೋಗ್ತಾರ, ಅಲ್ಲಿ ಮೃಗಗಳು ಹುಲಿಗಳು ಎಲ್ಲ ಬರ್ತಿರ್ತವೆ, ಅವಕ್ಕೆಲ್ಲ ಅಂಜಲ ಹಾಗೇ ಹೊರಟೋಗ್ತಾರ. ಅಂದರೆ ಅವರ ಧ್ಯಾನ ಓನ್ಲಿ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಮೇಲೆ ಭಕ್ತಿ. ಇದಕ್ಕಾಗಿ ಯಾವುದೇ ಭಯಭೀತಿ ಇಲ್ಲದೆ ಚನ್ನ ಮಲ್ಲಿಕಾರ್ಜುನ ಹುಡುಕ್ತಾ ಹೋಗ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಮಹಾಶರಣೆ ಅಕ್ಕ ಮಹಾದೇವಿ ಅಂತ ಹೇಳ್ತೀವಿ.
ಮಡಿವಾಳ ಮಾಚಯ್ಯ ಇವರು ಸಹ 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನವರಾಗಿರ್ತಾರೆ. ಇವರು ಸಹ ಅವರ ಒಂದು ಕಾಯಕ ಅಕ್ಕಸಾಲಿಗ ಸರಿ ಮಡಿವಾಳ ಅಂದರೆ ಅವರು ಬಟ್ಟೆಯನ್ನು ಒಗಿತಾರಲ್ಲ ಅವರಿಗೆ ಮಡಿವಾಳ ಅಂತ ಕರಿತೀವಿ. ಅವರು ಬಸವಣ್ಣನವರ ಒಂದು ಸಮಕಾಲೀನವರಾಗಿರ್ತಾರೆ. ಚನ್ನಮಲ್ಲಿಕಾರ್ಜುನ ಯಾರ ವಚನಗಳ ಅಂಕಿತನಾಮನ ಆಲ್ರೆಡಿ ನಿಮಗೂ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಯಾರಪ್ಪ ಅಂದರೆ ಅಕ್ಕ ಮಹಾದೇವಿ ಅವರು, ನೀಲಾಂಬಿಕೆ, ಗಂಗಾಂಬಿಕೆ, ಮುಕ್ತಯಕ್ಕ ಇವರು ಬಹಳ ಪ್ರಸಿದ್ಧ. ಇವ್ರ ಬಗ್ಗೆ ನೀವು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಕರ್ನಾಟಕದ ಸಂಗೀತ ಪಿತಾಮಹ ಯಾರಪ್ಪ ಅಂದ್ರೆ ಪುರಂದರದಾಸರು. ದಾಸರೆಂದರೆ ಪುರಂದರದಾಸರಯ್ಯ. ಭಾಳ ಇಂಪಾರ್ಟೆಂಟು. ಅಂದರೆ ಮಾನವ ಜನ್ಮ ದೊಡ್ಡದು. ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಪುರಂದರದಾಸರು, ಕನಕದಾಸರು, ಜಗನ್ನಾಥದಾಸರು, ವಿಜಯದಾಸರು, ವ್ಯಾಸರಾಯರು ಇವರೆಲ್ಲ ಈ ಪುರಂದರದಾಸರು ಯಾವ ರೀತಿ ಇರ್ತಾರಪ್ಪ ಅಂದ್ರೆ ಜಿಪುಣ ವ್ಯಕ್ತಿಗಳಾಗಿರ್ತಾರೆ ಸ್ನೇಹಿತರೆ. ಇವರು ಒಂದಿನ ಘಟನೆ ನಡೀತದ. ಯಾವ ರೀತಿಯಪ್ಪ ಅಂದ್ರೆ ಇವ್ರ ಹತ್ರ ಒಂದು ಸಣ್ಣ ಅಂಗಡಿ ಇದ್ದಿರ್ತದ. ಆ ಅಂಗಡಿ ಇದ್ದಾಗ ಏನಪ್ಪ ಅಂದ್ರೆ ಇವ್ರಿಗೆ ಸಾಕ್ಷಾತ್ ಪರಮಾತ್ಮನೇ ಏನು ಮಾಡ್ತಾನಪ್ಪ ಪರೀಕ್ಷೆ ಮಾಡಕ್ಕೆ ಬಂದಿರ್ತಾರೆ. ಒಂದು ಕಾಗಿ ಕುಂತರೂ ಸಹ ಒಂದು ಅಗಳನ್ನು ಚೆಲ್ಲದ ಪುರಂದರದಾಸರು ಏನಪ್ಪ ಒಂದಿನ ಯಾವ ರೀತಿ ಘಟನೆ ನಡೀತಪ್ಪ ಅಂದ್ರೆ ಇವರು ಜೀವನನೇ ಬದಲಾಗಿ ಹೋಗಿರ್ತದ. ಪುರಂದರದಾಸರ ಘಟನೆಯಿಂದ ತಮ್ಮ ಜೀವನವನ್ನು ಸಂಸಾರವನ್ನು ಬಿಟ್ಟು ವ್ಯಾಸರಾಯರತ್ತ ಹೊರಟು ಹೋಗಿರ್ತಾರೆ ಸ್ನೇಹಿತರೆ. ಪುರಂದರದಾಸರು ಬ್ರಾಹ್ಮಣರ ಕುಟುಂಬದಲ್ಲಿದ್ದಿರ್ತಾರೆ. ಅದಕ್ಕಾಗಿ ಇವರು ತಮ್ಮ ಜೀವನದಲ್ಲಿ ನಡೆದ ಒಂದು ಘಟನೆಯಿಂದ ಸಂಸಾರವನ್ನೇ ತ್ಯಜಿಸ್ತಾರೆ ಸ್ನೇಹಿತರೆ. ಇವರು ಅಂಗಡಿಯಲ್ಲಿ ಕುಳಿತಾಗ ಶ್ರೀ ಪರಮಾತ್ಮ ಏನು ಮಾಡ್ತಾನಪ್ಪ ಅಂದ್ರೆ ಅವರ ಹೆಂಡತಿಯ ಮೂಗಿನಲ್ಲಿರುವ ನತ್ತನ್ನು, ಅಂದರೆ ಸೇಮ್ ಅವ್ರ ಥರನೇ ಇರ್ತದೆ ಸ್ನೇಹಿತರೆ. ಭಿಕ್ಷೆ ಬೇಡಕ್ಕೆ ಹೋದಾಗ ಕೊಟ್ಟಿರಲ್ಲ, ಆದರೂ ಅದೇ ನತ್ತನ್ನು ತೊಗೊಂಡು ಬಂದು ತೋರಿಸಿದಾಗ ಇದು ನನ್ನ ಹೆಂಡತಿ ಮೂಗಿನಲ್ಲಿರುವ ನತ್ತು ಥರನೇ ಇದೆ, ಒಂದ್ಸಲ ನಮ್ಮ ಮನೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅವಾಗ ಹೋಗಿ ನೋಡ್ತಾರೆ. ಅವಳ ಹೆಂಡತಿ ಅವಳ ಹತ್ರ ಇರ್ತದೆ ಸ್ನೇಹಿತರೆ. ಅವಾಗ ಪುರಂದರದಾಸರು ಎಲ್ಲವನ್ನು ಬಿಟ್ಟು, ಸಂಸಾರವನ್ನು ಬಿಟ್ಟು ಅವರಿಗೆ ಮನಪರಿವರ್ತನೆಯಾಗಿ ಈ ಕಡೆ ವ್ಯಾಸರಾಯರತ್ತ ಹೊರಟಿ ಬಿಡುತ್ತಾರೆ ಸ್ನೇಹಿತರೆ. ಕಾಗಿನಲಿ ಆದಿಕೇಶವ ಯಾರ ಅಂಕಿತನಾಮ? ಕನಕದಾಸರ ಒಂದು ಅಂಕಿತನಾಮ. ಈ ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ನಾಯಕ. ಬಚ್ಚಮ್ಮ ಮತ್ತು ಬೀರಪ್ಪ ಇವರ ತಂದೆ ತಾಯಿ ಹೆಸರಾಗಿರುತ್ತೆ ಸ್ನೇಹಿತರೆ. ಬೀರಪ್ಪ ತಂದೆ, ಬಚ್ಚಮ್ಮ ತಾಯಿ. ಇವರ ಕಾಗಿನೆಲೆ ಆದಿಕೇಶವ, ಇವರ ಅಂಕಿತನಾಮ ಕನಕದಾಸರು. ಕನಕ ಎಂದರೆ ಏನು? ಬಂಗಾರ ಸ್ನೇಹಿತರೆ. ಇವರು ತಮ್ಮ ಮನೆಯನ್ನು ಅಗಿಯುವಾಗ ಬಂಗಾರವನ್ನು ಸಿಕ್ಕಿರ್ತದ ಸ್ನೇಹಿತರೆ. ಯಾರು ತಮ್ಮ ಮನೆಯನ್ನು ಅಗಿತಾರಪ್ಪ ಅಂದ್ರೆ ಕನಕದಾಸರು. ಈ ಕನಕದಾಸರು ತಮ್ಮ ಮನೆಯ ಬುನದಿಯನ್ನು ಅಗಿಯುವಾಗ ಇವರಿಗೇನು ಸಿಗ್ತದಪ್ಪ ಅಂದ್ರೆ ಬಂಗಾರದ ಹುಂಡಿ ಸಿಕ್ಕಿರ್ತದ. ಆ ಬಂಗಾರದ ಹುಂಡಿ ತನ್ನ ಸಂಸಾರಕ್ಕೆ ಬಳಸಿಕೊಳ್ಳದೆ ಪರರ ಜನರಿಗಾಗಿ, ಬೇರೆಯವರಿಗಾಗಿ ದಾನ ಧರ್ಮ ಮಾಡಿರ್ತಾರೆ ಸ್ನೇಹಿತರೆ. ಇವರಿಗೆ ಅಲ್ಲಿನ ಜನಗಳು ಕೊಟ್ಟ ಬಿರುದು ಕನಕ ಅಂತ ಕೊಟ್ಟಿರ್ತಾರೆ. ಮುಂದೆ ದಾಸರು ಅಂದರೆ ವ್ಯಾಸರಾಯರ ಶಿಷ್ಯರಾಗಿ ಕನಕದಾಸರಾದರು. ಈ ಕನಕದಾಸರು ದೇವರನ್ನು ಎಲ್ಲ ರೂಪದಲ್ಲಿ ದೇವರಿದ್ದಾನೆ, ಎಲ್ಲಿ ಕಡನೂ ದೇವರಿದ್ದಾನೆ, ಪ್ರತಿ ಕ್ಷಣವೂ ನಿಮ್ಮ ಜೊತೆ ದೇವರಿದ್ದಾನೆ ಅಂತ ಹೇಳಿರ್ತಾರೆ ಸ್ನೇಹಿತರೆ. ಇವರಿಗೆ ಅವರ ಗುರುಗಳಾದ ಇವರಿಗೆ ಒಂದು ಅಗ್ನಿ ಪರೀಕ್ಷೆ ಮಾಡ್ತಾರ. ಎಲ್ಲ ಶಿಷ್ಯಂದ್ರ ಕರೆದು, ನೀವು ಯಾರ ಇಲ್ಲದ ಜಾಗದಲ್ಲಿ ಬಾಳೆಹಣ್ಣನ್ನು ತಿಂದು ಬರಬೇಕು ಅಂತ ಶಿಷ್ಯರಿಗೆ ಗುರುಗಳು ಆಜ್ಞೆ ಮಾಡಿರ್ತಾರೆ ಸ್ನೇಹಿತರೆ. ಎಲ್ಲ ಶಿಷ್ಯಂದರು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಇಲ್ಲಿ ಕುಂತು, ಯಾರಿಲ್ಲದ ಜಾಗದಲ್ಲಿ ಕುಂತು ಬಾಳೆಹಣ್ಣನ್ನು ತಿಂದಿರ್ತಾರೆ. ಆದರೆ ಕನಕದಾಸರು ಬಾಳೆಹಣ್ಣನ್ನು ತಿಂದಿರುವುದಿಲ್ಲ. ಆವಾಗ ಅವರ ಗುರುಗಳು ಕೇಳ್ತಾರ, ಕನಕ ನೀನೇಕೆ ಬಾಳೆಹಣ್ಣನ್ನು ತಿಂದಿರಲಿಲ್ಲವೇ ಅಂತ ಕೇಳಿದಾಗ ಕನಕದಾಸರು ಹೇಳ್ತಾರ, ಸ್ನೇಹಿತರೆ, ಗುರುಗಳೇ, ನನಗೆ ಎಲ್ಲ ಕಡೆ ದೇವರು ಕಾಣ್ತಾ ಇದ್ದಾನೆ, ನನಗೆ ಎಲ್ಲ ಕಡೆ ದೇವರು ಕಾಣ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನು ಏನು ಮಾಡಿನಪ್ಪ ಅಂದ್ರೆ ಬಾಳೆಹಣ್ಣು ತಿಂದಿಲ್ಲ. ಹೇಗೆ ನನಗೆ ದೇವರು ಕಾಣಿದ್ದೇನೆ? ಅಲ್ಲಿ ಒಂದು ಇರು ಆಗಿರ್ಬೋದು, ಒಂದು ಯಾವುದೋ ಒಂದು ಕೀಟ ಆಗಿರ್ಬೋದು, ಅದು ನೋಡ್ತಾ ಇದೆ ಅಂದರೆ ದೇವರಿದ್ದಾನೆ ಅಂತ ಅರ್ಥ. ದೇವರೇ ಪ್ರತ್ಯಕ್ಷ ಆಗಿರ್ಬೇಕಂತಲ್ಲ ಸ್ನೇಹಿತರೆ. ದೇವರು ಯಾವುದೋ ರೂಪದಲ್ಲಿರ್ತಾನೆ. ಒಂದು ಗಿಡ ನಮ್ಮ ನೋಡತ್ತಲ್ಲ, ಆ ಗಿಡನೇ ನಮ್ಮ ದೇವರು. ಅದಕ್ಕಾಗಿ
ಪ್ರತಿ ಕ್ಷಣವೂ ನಿಮ್ಮ ಜೊತೆ ದೇವರಿದ್ದಾನೆ ಎಂಬ ನಂಬಿಕೆ ನಿಮಗೆ ಇರಲಿ. ಇವತ್ತು ಕನಕದಾಸರ ಬಗ್ಗೆ ನೋಡಿದ್ದೀವಿ. ತ್ರಿಪದಿ ಕವಿ ಎಂದು ಸರ್ವಜ್ಞ. ನೋಡಿ ಸ್ನೇಹಿತರೆ, ಸರ್ವಜ್ಞ ಭಾಳ ಇಂಪಾರ್ಟೆಂಟು. ಸರ್ವಜ್ಞನಂತ ಹೇಳ್ತೀವಿ ಅಂದ್ರೆ ಪ್ರತಿಯೊಬ್ಬರಿಂದ ಕಲಿಬೇಕು. ಇವತ್ತು ನಾನು ಈ ಥರ ಹೇಳ್ತೀನಿ ಅಂದ್ರೆ ನನಗೂ ಯಾರ್ದೋ ಒಂದು ಜ್ಞಾನ, ನಿಮ್ಮ ಆಶೀರ್ವಾದ, ನಮ್ಮ ಆಶೀರ್ವಾದ, ನಿಮ್ಮಿಂದ ನಾವು, ನಮ್ಮಿಂದ ನೀವು. ನಾವೇನು ಅಪೂರ್ಣರಲ್ಲ, ಅಪೂರ್ಣರೇ ಸ್ನೇಹಿತರೆ. ಅಂದರೆ ಪ್ರತಿಯೊಬ್ಬ ಕಲಿಯಬೇಕಾಗಿರುವುದು ಭಾಳ ಇದೆ. ಎಲ್ಲರಲ್ಲೂ ಬಲ್ಲವರಲ್ಲ, ಬಲ್ಲವರಲ್ಲಿ ಭಾಳಿಲ್ಲ ಸರ್ವಜ್ಞ ಅಂತ. ಎಲ್ಲರಲ್ಲಿ ಬಲ್ಲವರಿಲ್ಲರಿ, ಅಂದರೆ ಎಲ್ಲರಿಂದ ಬಲ್ಲವರಿಲ್ಲ, ಬಲ್ಲವರಲ್ಲಿ ಭಾಳಿಲ್ಲ ಸರ್ವಜ್ಞ. ಸರ್ವಜ್ಞನ ವಚನಗಳು ನೋಡಿ 3 ಸಾಲ ಹೊಂದಿರ್ತವ, ಭಾಳ ಅರ್ಥಪೂರ್ಣವಾಗಿ ಅರ್ಥಗೊಂಡಿರ್ತವೆ ಸ್ನೇಹಿತರೆ. ಅದಕ್ಕಾಗಿ ನೀವು ನೋಡ್ತಾ ಇರಬೇಕು. ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸ್ನೇಹಿತರೆ, ಇವತ್ತು ನಾನು ಕನ್ನಡ ಸಾಹಿತ್ಯ ಮತ್ತು ಕನ್ನಡ ವ್ಯಾಕರಣದ ಬಗ್ಗೆ ಕುರಿತು ಸವಿವರವಾಗಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ಅಂತ ಹೇಳುತ್ತಾ, ಮುಂದಿನ ಒಂದು ಕ್ಲಾಸಿನಲ್ಲಿ ನಾವು ಮುಂದುವರೆದ ಭಾಗ ಯಾವುದಪ್ಪ ಅಂದರೆ ಛಂದಸ್ಸು ಮತ್ತು ಅಲಂಕಾರ 3 ಮಾತ್ರೆಗಳ 4 ಗಣಗಳನ್ನು ಹೊಂದಿರುವುದೇ ಷಟ್ಪದಿ. ಉತ್ಸಾಹಗಳೇ 3 ಮಾತ್ರೆಗಳಿರ್ತವೆ, ಆದರೆ ಪಠ್ಯಾನುಸಾರ ಷಟ್ಪದಿಯಿಂದ ಮುಖ್ಯವಾಗಿರುತ್ತದೆ. ಅದಕ್ಕಾಗಿ ಇಲ್ಲಿ ಆಗಿರ್ತದೆ. ಭಾಮಿನಿ ಷಟ್ಪದಿಯಿಂದ 1 ಅಥವಾ 2 ಪಾದಗಳಲ್ಲಿ ಒಟ್ಟು ಎಷ್ಟು ಮಾತ್ರೆಗಳಿರ್ತವೆ? 14, 21 ಇರ್ತವೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟು. ನೇರವಾಗಿ ಕೇಳ್ತಾನೆ. ಭಾಮಿನಿ ಷಟ್ಪದಿ 1 ಮತ್ತು 2ನೇ ಪಾದಗಳಂದರೆ 2ನೇ ಸಾಲು ಮತ್ತು 1 ಮತ್ತು 2ನೇ ಸಾಲಿನಲ್ಲಿ ಒಟ್ಟು ಎಷ್ಟು ಮಾತ್ರೆಗಳಿರ್ತವೆ ಅಂತ ಕೇಳ್ತಾನೆ. 14, 21 ಇರ್ತವೆ. ಇದು ಸಹ ನಿಮಗೂ ನೆನಪಿರಬೇಕು. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ದಿನದಲ್ಲಿ ಈ ಛಂದಸ್ಸು, ಅಲಂಕಾರ ಮತ್ತು ಭಾಷೆ ಪ್ರಯೋಗದ ಕುರಿತು ಚರ್ಚೆ ಮಾಡುತ್ತೀನಿ. ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.